ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋ ಒಬ್ಬ ಅಮಾಯಕ. ಯಾರು ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಅದು ನಿಜ ಅಂತ ನಂಬ್ತಾನೆ. ಅದರಲ್ಲೂ ಅವನೊಬ್ಬ ಬಡವ. ಅವನ ಹತ್ರ ಮನೆ ಬಾಡಿಗೆ ಕಟ್ಟೋದಕ್ಕೂ ಕೂಡ ದುಡ್ಡಿರೋದಿಲ್ಲ. ಇಂತ ಒಂದು ದರಿದ್ರವಾದ ಸಿಚುವೇಶನ್ ಇಂದ ಬಟ್ಟೆಗಳನ್ನ ಇಡೋ ಒಂದು ಕಬೋರ್ಡ್ ಇರುತ್ತಲ್ಲ, ಅದರ ತುಂಬಾ ಬಟ್ಟೆಗೆ ಬದಲಾಗಿ ದುಡ್ಡನ್ನ ಇಡೋ ಒಂದು ರೇಂಜ್ ಗೆ ಬರ್ತಾನೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ದ ಮಾಸ್ಕ್ ಅಂತ 1994 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೈನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ ಮೂವೀಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಲೇಟ್ ಮಾಡ್ದಿರಾ ಮೂವಿ ಕಡೆ ಹೋಗೋಣ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಒಂದು ಸಿಟಿಯಲ್ಲಿರೋ ಒಂದು ನದಿಯಲ್ಲಿ ಓಪನ್ ಆಗುತ್ತೆ. ಸ್ವಲ್ಪ ಜನ ವರ್ಕರ್ಸ್ ಆ ನದಿಯಲ್ಲಿ ಪೈಪ್ ಲೈನ್ ನ ರೆಡಿ ಮಾಡ್ತಿರ್ತಾರೆ. ಹೀಗೆ ರೆಡಿ ಮಾಡ್ತಿರುವಾಗ ಒಬ್ಬ ವ್ಯಕ್ತಿಗೆ ಒಂದು ಬಾಕ್ಸ್ ಕಾಣಿಸುತ್ತೆ. ಆ ಬಾಕ್ಸ್ ನೋಡೋದಕ್ಕೆ ತುಂಬಾ ಹಳೇದಾಗಿರುತ್ತೆ. ಇದ್ರಲ್ಲಿ ಏನಾದ್ರೂ ಬಂಗಾರ ಇದ್ರೆ ನನ್ನ ಲೈಫ್ ಸೆಟ್ಲ್ ಆಗಿ ಹೋಗ್ಬಿಡುತ್ತೆ ಅಂತ ಅನ್ಕೊಂಡು ಆ ಬಾಕ್ಸ್ ಹತ್ರಕ್ಕೆ ಹೋಗಿ ಅವನ ಹತ್ರ ಇರೋ ಒಂದು ಎಕ್ವಿಪ್ಮೆಂಟ್ಸ್ ನ ಬಳಕೆ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟು ಆ ಬಾಕ್ಸ್ ಇರೋ ಒಂದು ಲಾಕ್ ನ ಓಪನ್ ಮಾಡ್ತಾನೆ. ಅವನ ತಲೆ ಮೇಲೆ ಶನಿದೇವರು ಕುಣಿದಾಡ್ತಿರ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಒಡೆದೋಗಿರೋ ಒಂದು ಪೈಪ್ ನ ರೆಡಿ ಮಾಡ್ಬೇಕು ಅಂತ ತಂದಿರೋ ಒಂದು ಪೈಪ್ ಶಿಫ್ಟ್ ಮಾಡ್ತಿರುವಾಗ ಕಂಟ್ರೋಲ್ ಮಿಸ್ ಆಗಿ ನದಿಯಲ್ಲಿ ಬಾಕ್ಸ್ ನ ಓಪನ್ ಮಾಡ್ತಿರ್ತಾನಲ್ಲ, ಅವನ ಮೇಲೆ ಬಂದು ಬೀಳುತ್ತೆ. ಇದರಿಂದ ಅವನು ಸತ್ತೋಗ್ಬಿಡ್ತಾನೆ. ಆದ್ರೆ ಬಾಕ್ಸ್ ಓಪನ್ ಆಗುತ್ತೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ಬಾಕ್ಸ್ ಅಲ್ಲಿ ಬಂಗಾರ ಇರೋದಿಲ್ಲ, ಆದ್ರೆ ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ಮಾಸ್ಕ್ ಇರುತ್ತೆ. ಅದು ಆ ಬಾಕ್ಸ್ ಇಂದ ಆಚೆಗೆ ಬರುತ್ತೆ. ಇವಾಗ ಸೀನು ನಮ್ಮ ಹೀರೋ ಹತ್ರ ಓಪನ್ ಆಗುತ್ತೆ. ಇವನ ಹೆಸರು ಸ್ಟ್ಯಾನ್ಲಿ ಅಂತ. ಇವನೊಂದು ಲೋಕಲ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ. ಅವನು ವರ್ಕ್ ಮಾಡೋ ಒಂದು ಪ್ಲೇಸ್ ಅಲ್ಲಿ ನಿಂತ್ಕೊಂಡಿರುವಾಗ ಅಲ್ಲಿಗೆ ಒಂದು ಹುಡುಗಿ ಬರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮವನು ಈ ಹುಡುಗಿನ ಪ್ರೀತಿ ಮಾಡ್ತಿರ್ತಾನೆ. ಅದಕ್ಕೆ ಲವರ್ ನ ಇವತ್ತು ಪಾರ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ 2 ಟಿಕೆಟ್ಸ್ ನ ಎತ್ಕೊಂಡ್ ಬಂದಿರ್ತಾನೆ. ಆದ್ರೆ ಆ ಹುಡುಗಿ ಸ್ಟ್ಯಾನ್ಲಿ ಹತ್ರ 2 ಟಿಕೆಟ್ಸ್ ನ ಇಸ್ಕೊಂಡು ನನ್ನ ಫ್ರೆಂಡ್ ಒಬ್ಳಿಂದ ಈ ಪಾರ್ಟಿಗೆ ಹೋಗ್ಬೇಕು ಅಂತ ತುಂಬಾ ದಿನಗಳಿಂದ ವೈಟ್ ಮಾಡ್ತಿದ್ದಾಳೆ. ನೀನ್ ಇನ್ನೊಂದು ಟಿಕೆಟ್ ರೆಡಿ ಮಾಡೋದಕ್ಕಾಗುತ್ತಾ ಅಂತ ಕೇಳ್ತಾಳೆ. ಸ್ಟ್ಯಾನ್ಲಿ ತುಂಬಾ ಕಷ್ಟಪಟ್ಟು ಈ 2 ಟಿಕೆಟ್ಸ್ ನ ಬೈ ಮಾಡಿರ್ತಾನೆ. ಇನ್ನೊಂದು ತಗೊಳ್ಳೋದು ಅಷ್ಟೊಂದು ಈಸಿ ಅಲ್ಲ. ನನ್ನ ಹುಡುಗಿ ಸಂತೋಷವಾಗಿದ್ರೆ ಸಾಕು ಅಂತ ನೀನು ನಿನ್ ಫ್ರೆಂಡ್ ನ ಕರ್ಕೊಂಡು ಹೋಗು, ನಾವಿಬ್ರು ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿ ಲವರ್ ನ ಹಳ್ಳಿಯಿಂದ ಕಳಿಸ್ತಾನೆ. ನಮ್ಮ ಹೀರೋ ಫ್ರೆಂಡ್ ಆಗಿರೋ ಚಾರ್ಲಿ ಅನ್ನೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಿನ್ ಕಷ್ಟ ಯಾರ್ ಶತ್ರುಗೂ ಬರಬಾರ್ದು, ಹೋಗ್ಲಿ ಬಿಡು, ಇವತ್ತು ನೀನು ನಿನ್ನ ಹುಡುಗಿ ಜೊತೆ ಪಬ್ಗೆ ಹೋಗೋದಕ್ಕೆ ಆಗ್ಲಿಲ್ಲ ಅಂತ ಅನ್ಕೊಂಡು ಬಾಧೆ ಪಡೋದಕ್ಕೆ ಹೋಗ್ಬೇಡ. ನಾನ್ ನಿನಗೆ ಇವತ್ತು ಪಾರ್ಟಿ ಕೊಡಿಸ್ತೀನಿ. ಜಂಬೂ ಪಬ್ ಅಂತ ಐತಲ್ಲ, ಅಲ್ಲಿಗೆ ಬಂದ್ಬಿಡು. ಆ ಪಬ್ ಒಳಗಡೆ ಹೋಗ್ಬೇಕಂದ್ರೆ ನಿನ್ಗೊಂದು ರೇಂಜ್ ಇರ್ಬೇಕು. ಇವರಿಬ್ರು ಹೀಗೆ ಮಾತಾಡ್ತಿರೋವಾಗ್ಲೇ ಅವರ ಬ್ಯಾಂಕ್ ಗೆ ಟೀನಾ ಅನ್ನೋ ಒಂದು ಹುಡುಗಿ ಬರ್ತಾಳೆ. ಆ ಹುಡುಗಿ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾಳೆ. ಟೀನಾ ಸ್ಟ್ಯಾನ್ಲಿ ಹತ್ರಕ್ಕೆ ಬಂದ್ಬಿಟ್ಟು ಈ ಲೋಕಲ್ ಬ್ಯಾಂಕ್ ಅಲ್ಲಿ ನಾನೊಂದು ಅಕೌಂಟ್ ನ ಓಪನ್ ಮಾಡ್ಬೇಕು ಅಂತ ಅನ್ಕೊಂತಿದ್ದೀನಿ. ಲಿಟ್ರಲಿ ಹೇಳ್ಬೇಕಂದ್ರೆ ನನ್ಗೆ ಈ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಅಷ್ಟೊಂದು ಐಡಿಯಾ ಇಲ್ಲ, ನೀವೇ ನನಗೆ ಸಹಾಯ ಮಾಡ್ಬೇಕು ಅಂತ ನಮ್ಮ ಹೀರೋ ಹತ್ರ ಮಾತಾಡ್ತಿರುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಯಾವಾಗ್ಲೂ ಆ ಹುಡುಗಿಗೆ ಫ್ಲಾಟ್ ಆಗೋಗ್ಬಿಟ್ಟಿದ್ದಾನೆ ಅಂತ. ಮೇಡಮ್, ನಾನ್ ನಿನಗೆ ಸಹಾಯ ಮಾಡ್ತೀನಿ. ನಿಮ್ಗೆ ಈ ಅಕೌಂಟ್ಸ್ ಬಗ್ಗೆ ನಾಲೆಜ್ ಬರೋ ಹಾಗೆ ನಾನ್ ಮಾಡ್ತೀನಿ. ನಮ್ ಬ್ಯಾಂಕ್ ಅಲ್ಲಿ ಸೇವಿಂಗ್ ಅಕೌಂಟ್, ಕರೆಂಟ್ ಅಕೌಂಟ್, FDI ಈ ತರ ಡಿಫ್ರೆಂಟ್ ಆಗಿರೋ ಅಕೌಂಟ್ಸ್ ಇದಾವೆ. ಇವುಗಳಲ್ಲಿ ನೀವು ಯಾವ್ದಾದ್ರು ಒಂದು ಅಕೌಂಟ್ ನ ಓಪನ್ ಮಾಡಿ ಅದರಲ್ಲಿ ಡೆಪಾಸಿಟ್ ಮಾಡಬಹುದು. ನಿಮ್ಗೆ ಯಾವ ಅಕೌಂಟ್ ಬೇಕು ಮೇಡಮ್ ಅಂತ ಕೇಳ್ತಾನೆ. ಇವಾಗ ನಮ್ಗೆ ಟೀನಾ ಬ್ರೈನ್ ಅಲ್ಲಿರೋ ಮಾಸ್ಟರ್ ಮೈಂಡ್ ಗೊತ್ತಾಗುತ್ತೆ. ಟೀನಾಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಅವನ ಹೆಸರು ಡೋರಿಯನ್ ಅಂತ. ಇವನು ನಮ್ಮ ಹೀರೋ ವರ್ಕ್ ಮಾಡ್ತಾ ಇರೋ ಒಂದು ಬ್ಯಾಂಕ್ ನ ರಾಬರಿ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ದಾನೆ. ಇದೇ ಒಂದು ರೀಸನ್ ಗೆ ಟೀನಾನ ಇಲ್ಲಿಗೆ ಕಳ್ಸಿರ್ತಾನೆ. ಟೀನಾ ಬ್ಯಾಗ್ ಅಲ್ಲಿ ಒಂದು ಕ್ಯಾಮೆರಾ ಇರುತ್ತೆ. ಆ ಕ್ಯಾಮೆರಾ ಮುಖಾಂತರ ಈ ಬ್ಯಾಂಕ್ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ, ಆ ಬ್ಯಾಂಕ್ ಅಲ್ಲಿ ಎಷ್ಟು CC ಕ್ಯಾಮೆರಾ ಇದಾವೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ. ಸ್ಟ್ಯಾನ್ಲಿ ಆ ಹುಡುಗಿ ಹತ್ರ ಮಾತಾಡಿದ್ದಾದ್ಮೇಲೆ ಒಂದು ಗ್ಯಾರೇಜ್ ಹತ್ರ ಬರ್ತಾನೆ. ಅವನ ಫ್ರೆಂಡ್ ಇವತ್ತು ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾನಲ್ವಾ, ಆ ಪಬ್ಗೆ ಬರೋರೆಲ್ಲರೂ ಕಾರ್ನ ಹಾಕೊಂಡ್ ಬರ್ತಾರೆ. ನಾನು ಒಂದು ಕಾರ್ನ ರೆಂಟ್ಗೆ ತಗೊಂಡು ಆ ಪಬ್ಗೆ ಕಾರಲ್ಲಿ ಹೋಗೋಣ ಅಂತ ಇಲ್ಲಿಗೆ ಬಂದಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಅವನ ಹತ್ರ ಅಷ್ಟೊಂದು ಅಮೌಂಟ್ ಇರೋದಿಲ್ಲ. ಆದ್ರೂ ಕೂಡ ಆ ಗ್ಯಾರೇಜ್ ಓನರ್ ಹತ್ರ ಬಾರ್ಗೇನ್ ಮಾಡಿ ಒಂದು ಕಾರ್ನ ರೆಂಟ್ಗೆ ತಗೊಂತಾನೆ. ಆ ಕಾರ್ ಒಂದು ಡಕೋಟಾ ಕಾರು, ಹಳೇದಾಗಿರುತ್ತೆ. ಆದ್ರೂ ಕೂಡ ನಮ್ಮ ಯೋಗ್ಯತೆ ಇಷ್ಟೇ ಅಂತ ಅನ್ಕೊಂಡು ನಮ್ಮ ಹೀರೋ ಅದೇ ಕಾರ್ನ ಹಾಕೊಂಡು ಪಬ್ಗೆ ಬರ್ತಾನೆ. ಸ್ಟ್ಯಾನ್ಲಿ ಹಾಕೊಂಡ್ ಬಂದಿರೋ ಒಂದು ಕಾರ್ನ ನೋಡಿ ಅಲ್ಲಿರೋರೆಲ್ಲರೂ ಇದ್ಯಾವ್ದು ಡಕೋಟಾ ಕಾರ್ನ ಹಾಕೊಂಡ್ ಬಂದವನೆ ಅಂತ ಹೀಯಾಳಿಸ್ತಾರೆ. ಇವನ್ ಇಲ್ಲಿಗೆ ಬರೋದಕ್ಕೂ ಮೊದ್ಲೇ ಅವನ ಫ್ರೆಂಡ್ ಅಲ್ಲಿಗೆ ಮೊದ್ಲೇ ಬಂದಿರ್ತಾನೆ. ಅವನು ತುಂಬಾ ಚೆನ್ನಾಗಿರೋ ಬಟ್ಟೆ ಹಾಕೊಂಡಿರ್ತಾನೆ. ಹಾಗೆ ನೋಡೋದಕ್ಕೆ ತುಂಬಾ ಪಾರ್ಶ್ ಆಗಿ ಕಾಣ್ತಿರ್ತಾನೆ. ಅವನ ಫ್ರೆಂಡ್ ಇಬ್ರು ಹುಡುಗಿರ್ನ ಹಿಡ್ಕೊಂಡು ಈಸಿಯಾಗಿ ಪಬ್ ಒಳಗಡೆ ಹೊರಟೋಗ್ಬಿಡ್ತಾನೆ. ನಮ್ಮ ಹೀರೋ ಅವನ ಫ್ರೆಂಡ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋವಾಗ ಒಂದು ಪ್ಲೇಸ್ ಅಲ್ಲಿ ಮಾತ್ರ ಸೆಕ್ಯೂರಿಟಿ ಗಾರ್ಡ್ಸ್ ನಮ್ಮ ಹೀರೋನ ಹಿಡ್ಕೊಂಡ್ಬಿಟ್ಟು, ಯಾರೋ ನೀನು ಸೈಲೆಂಟ್ ಆಗಿ ಪಬ್ಗೆ ಎಂಟ್ರಿ ಆಗ್ತಿದ್ಯಾ, ನಿನಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ ನಮ್ಮ ಹೀರೋನ ಎತ್ಕೊಂಡೋಗಿ ರೋಡ್ ಅಲ್ಲಿ ಬಿಸಾಕ್ಬಿಡ್ತಾರ. ಸ್ಟ್ಯಾನ್ಲಿ ಹಾಕೊಂಡಿರೋ ಬಟ್ಟೆಗಳೆಲ್ಲ ಗಲೀಜಾಗುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಟೀನಾ ಅಲ್ಲಿಗೆ ಬರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಟೀನಾ ಈ ಪಬ್ ಅಲ್ಲಿ ಸಿಂಗರ್. ಇದು ನಮ್ಮ ಹೀರೋಗೆ ಗೊತ್ತಿರೋದಿಲ್ಲ. ಟೀನಾ ನಮ್ಮ ಹೀರೋ ಕಡೆ ನೋಡಿ, ಸ್ಟ್ಯಾನ್ಲಿ ನೀವ್ ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ನಾನು ಪಾರ್ಟಿಗೆ ಬಂದಿದ್ದೆ, ಜಸ್ಟ್ ಇವಾಗ ಆಚೆಗೆ ಬಂದೆ ಅಂತ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋವಾಗ ಸರಿಯಾಗಿ ಅದೇ ಟೈಮ್ಗೆ ಆ ಪಬ್ ಅಲ್ಲಿ ಕೆಲಸ ಮಾಡೋ ವರ್ಕರ್ ನಮ್ಮ ಹೀರೋ ಒಂದು ಹಳೆ ಕಾರ್ನ ಹಾಕೊಂಡ್ ಬಂದಿರ್ತಾನಲ್ವಾ, ಆ ಕಾರ್ನ ಹಾಕೊಂಡ್ ಬಂದು ಕೀ ಕೊಡೋದಕ್ಕೆ ಟ್ರೈ ಮಾಡ್ತಾನೆ. ನಮ್ಮ ಹೀರೋ ಅದಕ್ಕೆ ಈ ನನ್ ಮಗನು ಇವಾಗೆ ಬರ್ಬೇಕಾಗಿತ್ತ ಅಂತ ನನಗಿರೋ ಮರ್ಯಾದೆ ಎಲ್ಲ ಹೊಲ್ಟೋಗ್ಬಿಡ್ತಲ್ಲ. ಸರಿ ಮೇಡಮ್, ನಾನ್ ಮತ್ತೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಂತ ಆ ಕಾರ್ನ ಹಾಕೊಂಡು ಬಂದ್ಬಿಡ್ತಾನೆ. ಸ್ವಲ್ಪ ದೂರ ಬಂದ್ಮೇಲೆ ಒಂದು ಬ್ರಿಡ್ಜ್ ಹತ್ರ ಆ ಕಾರು ನಿಂತ್ಕೊಂಡ್ಬಿಡುತ್ತೆ. ಸ್ಟ್ಯಾನ್ಲಿಗೆ ಇವಾಗೆ ಉರಿತಾ ಇರುತ್ತೆ. ಆ ಕೋಪ ತಡ್ಕೊಳ್ಳೋದಕ್ಕಾಗದೆ ಆ ಕಾರ್ನ ಒದಿತಾನೆ. ಇದರಿಂದ ಹಳೆ ಕಾರ್ ಪಾರ್ಟ್ಗಳೆಲ್ಲ ಬಿಚ್ಚೋಗ್ಬಿಡುತ್ತೆ.
ಆಗಿರುತ್ತೆ. ಇವಾಗ ನಾನೇನಪ್ಪಾ ಮಾಡೋದು ಅಂತ ಪ್ರಶಾಂತವಾಗಿ ಸಿಗರೇಟ್ ಕುಡಿಯೋಣ ಅಂತ ಬ್ರಿಡ್ಜ್ ಕೊನೆಗೆ ಬರ್ತಾನೆ. ನದಿಯಲ್ಲಿ ಯಾರೋ ಹೊಡ್ಕೊಂಡು ಹೋಗ್ತಾ ಇರೋ ಹಾಗೆ ಕಾಣಿಸುತ್ತೆ. ಯಾರಪ್ಪ ನೀನು ಇಷ್ಟೊಂದು ರಾತ್ರಿಯಲ್ಲಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಇದೇ ನದಿ ಸಿಕ್ತಾ? ನಿನಗೇನೋ ಆಗಲ್ಲ, ನಾನ್ ಬಂದು ಕಾಪಾಡ್ತೀನಿ ಅಂತ ಆತುರದಿಂದ ಬಂದು ನೋಡಿದ್ರೆ ಅಲ್ಲಿ ಬಾಡಿ ಇರೋದಿಲ್ಲ, ಕಸ ಕಡ್ಡಿ ಮನುಷ್ಯನ ರೂಪದಲ್ಲಿ ಇರುತ್ತೆ. ಆ ಕಸದಲ್ಲಿ ನಮ್ಮ ಹೀರೋಗೆ ಒಂದು ಮಾಸ್ಕ್ ಸಿಗುತ್ತೆ. ಇದೇ ಒಂದು ಮಾಸ್ಕ್ ನ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ನದಿಯಲ್ಲಿ ನೋಡಿರ್ತೀವಿ. ನಮ್ಮ ಹೀರೋ ಆ ಮಾಸ್ಕ್ ನ ನೋಡಿ ಶಾಕ್ ಆಗಿ ನಿಂತ್ಕೊಂಡಿರುವಾಗ ಆ ದಾರಿಯಲ್ಲಿ ಹೋಗ್ತಾ ಇರೋ ಪೊಲೀಸರು ಯಾರೋ ಮಧ್ಯ ದಾರಿಯಲ್ಲಿ ಕಾರ್ನ ನಿಲ್ಸಿರೋದು, ರಾತ್ರಿ ಸಮಯದಲ್ಲಿ ನೀನು ನದಿಯಲ್ಲಿ ಏನೋ ಮಾಡ್ತಿದೀಯ ಅಂತ ಕೇಳ್ತಾರ. ಸರ್ ನನ್ ಮಾಸ್ಕ್ ನದಿಯಲ್ಲಿ ಬಿದ್ದೋಗ್ಬಿಟ್ಟಿತ್ತು, ಆ ಮಾಸ್ಕ್ ನ ಹುಡ್ಕೋದಕ್ಕಂತ ನದಿಗೆ ಬಂದೆ ಅಂತ ಕವರ್ ಮಾಡ್ತಾನೆ. ನಂತರ ನಮ್ಮ ಹೀರೋ ರೆಂಟಲ್ ಮನೆಗೆ ಬರ್ತಾನೆ. ಅವನು ನದಿಗೆ ಇಳ್ದಿದ್ನಲ್ಲ, ಅವನ ಬಟ್ಟೆಗಳೆಲ್ಲ ಒದ್ದೆ ಆಗಿರುತ್ತೆ. ಅವನು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇರುವಾಗ ಓನರ್ ಆಂಟಿ ಅಲ್ಲಿಗೆ ಬಂದು, ಟೈಮ್ ಎಷ್ಟಾಗೈತೆ ಅಂತ ನಿನಗೆ ಗೊತ್ತಾ? ಇನ್ನು ಮೇಲಿಂದ ಲೇಟ್ ಆಗ್ಬಾರ್ದು, ಇವತ್ತು ಲೇಟ್ ಆಗಿ ಬಂದಿರೋದಕ್ಕೆ ಮನೆ ಬಾಡಿಗೆಗೆ ಇನ್ನಷ್ಟು ಸ್ವಲ್ಪ ಅಮೌಂಟ್ ಹಾಕಿ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಬೈದು ಅಲ್ಲಿಂದ ಕಳಿಸ್ತಾರೆ. ಸ್ಟ್ಯಾನ್ಲಿ ಅವನ ಮನೆಯಲ್ಲಿ ಒಂದು ನಾಯಿನ ಸಾಕ್ತಾ ಇರ್ತಾನೆ. ಆ ನಾಯಿ ಹೆಸರು ಮೈಲು ಅಂತ. ಅವ್ನು ಎತ್ಕೊಂಡ್ ಬಂದಿರೋ ಒಂದು ಮಾಸ್ಕ್ ನ ಒಂದ್ ಹತ್ರ ಬಿಸಾಕಿ ಆ ನಾಯಿ ಹತ್ರ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ನಂತರ ನಮ್ಮ ಹೀರೋ ಟಿವಿ ನೋಡ್ತಿರುವಾಗ ಎವ್ರಿ ಫೇಸಸ್ ಹೈಡ್ ದೇರ್ ಒರಿಜಿನಲ್ ಮಾಸ್ಕ್ ಅಂತ ಒಂದು ಬುಕ್ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಅವ್ನು ತಂದಿರೋ ಒಂದು ಮಾಸ್ಕ್ ನ ನೋಡೋದಕ್ಕಂತ ಹೋಗ್ತಾನೆ. ಆ ಮಾಸ್ಕ್ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದ್ ನನ್ ಫೇಸ್ ಹಾಕೊಂಡ್ರೆ ಹೇಗಿರುತ್ತೆ ಅಂತ ಚೆಕ್ ಮಾಡೋದಕ್ಕಂತ ಆ ಮಾಸ್ಕ್ ನ ನಮ್ಮ ಹೀರೋ ಮುಖಕ್ಕೆ ಹಿಡ್ಕೊಂತಾನೆ. ನೆಕ್ಸ್ಟ್ ಸೆಕೆಂಡ್ ಗೆ ಅವನ ಫೇಸ್ ಎಲ್ಲ ಹಸಿರು ಬಣ್ಣವಾಗಿ ಬದಲಾವಣೆ ಆಗುತ್ತೆ. ಅವನ ಬಾಡಿಯಲ್ಲಿ ಒಂದು ಹೊಸ ಎನರ್ಜಿ ಬಂದಿರುತ್ತೆ. ಆ ಮಾಸ್ಕ್ ನ ಹಾಕೊಳ್ಳೋದ್ರಿಂದ ಅವ್ರಿಗೇನಪ್ಪ ಉಪಯೋಗ ಅಂದ್ರೆ, ಅವ್ರಿಗೇನಾದ್ರೂ ಆಸೆ ಇದ್ರೆ ಈ ಮಾಸ್ಕ್ ನ ಹಾಕೊಂಡಿದ್ದಾದ್ಮೇಲೆ ಅವನ ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ಅವನಿಗೆ ಏನ್ ಬೇಕೋ ಅಂತ ಪವರ್ಸ್ ಅವನಿಗೆ ಆ ಮಾಸ್ಕ್ ಕೊಡುತ್ತೆ. ಇವಾಗ ನಮ್ಮ ಹೀರೋಗೆ ಪಬ್ಗೆ ಹೋಗ್ಬೇಕು ಅಂತ ಆಸೆ ಇರುತ್ತಲ್ವಾ, ಪಾರ್ಟಿಗೆ ಹೋಗ್ಬೇಕು ಅಂತ ಪಕ್ಕದ ಮನೆ ಓನರ್ಗೆ ಗೊತ್ತಾಗ್ದಿರಾ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗ್ತಾ ಇರುವಾಗ ಅವನ ಜೋಬಿಯಲ್ಲಿರೋ ಒಂದು ಅಲಾರಮ್ ಆಚೆಗಡೆಗೆ ಬಂದ್ಬಿಟ್ಟು ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಅವನ ಜೋಬಿಯಲ್ಲಿ ತುಂಬಾ ಐಟಮ್ಸ್ ನ ಹಾಕೋಬಹುದು. ಅದು ಎಷ್ಟೇ ದೊಡ್ಡ ಐಟಮ್ ಆಗಿರ್ಬೋದು ಈಸಿಯಾಗಿ ಅವನ ಜೋಬಿಗೆ ಹಿಡಿಸುತ್ತೆ. ಬಡ್ಕೊಂತ ಇರೋ ಒಂದು ಅಲಾರಮ್ ನ ಸ್ಟಾಪ್ ಮಾಡ್ಬೇಕು ಅಂತ ಅವನ ಜೋಬಿಯಿಂದ ಒಂದು ರಾಡ್ ನ ಆಚೆಗಡೆ ತೆಗೆದು ಅಲಾರಮ್ ನ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಸರಿಯಾಗಿ ಓನರು ಆಚೆಗಡೆಗೆ ಬರ್ತಾಳ. ನಮ್ಮ ಹೀರೋ ಫೇಸು ಇವಾಗ ಸಂಪೂರ್ಣವಾಗಿ ಬದಲಾವಣೆ ಆಗೋಗ್ಬಿಟ್ಟಿರುತ್ತಲ್ವಾ, ಅವನ ಫೇಸ್ ನೋಡಿ ತುಂಬಾ ಭಯ ಬಿದ್ದು ಮನೆಯಲ್ಲಿರೋ ಗನ್ನನ್ನ ಎತ್ಕೊಂಡ್ ಬಂದು ಅವನಿಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಸ್ಟ್ಯಾನ್ಲಿ ಆ ಮಾಸ್ಕ್ ನ ಹಾಕೊಂಡಿರೋದ್ರಿಂದ ಅವನಿಗೆ ಸ್ವಲ್ಪ ಪವರ್ಸ್ ಇರ್ತವೆ. ಅವನು ಸ್ಪ್ರಿಂಗ್ ತರ ಜಂಪ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾನೆ. ನಂತರ ಒಂದು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಬೀದಿ ರೌಡಿಗಳು ಬಂದು, ಯಾರೋ ನೀನು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿದ್ಯಾ, ನಿನ್ನ ಹತ್ರ ಇರೋಂದು ಹಣ ಎಲ್ಲ ನಮ್ಗೆ ಕೊಟ್ಬಿಡು ಅಂತ ಬೆದರಿಸ್ತಾರೆ. ಸ್ಟ್ಯಾನ್ಲಿ ಅದಕ್ಕೆ ತುಂಬಾ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಆಗ್ತಾನೆ. ಅವನಿಗಿರೋ ಒಂದು ಪವರ್ಸ್ ನ ಉಪಯೋಗ ಮಾಡ್ಕೊಂಡು ಅವನೊಂದು ಜೋಕರ್ ಟೈಪ್ ಅಲ್ಲಿ ವೇಷ ಹಾಕೊಂಡು ಬಲೂನ್ಸ್ ಇಂದ ಫೇಕ್ ಗನ್ಸ್ ನ ಕ್ರಿಯೇಟ್ ಮಾಡಿ ಅಲ್ಲಿರೋ ಬೀದಿ ರೌಡಿಗಳಿಗೆ ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಫೇಕ್ ಗನ್ಸ್ ನ ಉಪಯೋಗ ಮಾಡ್ಕೊಂಡು ಒರಿಜಿನಲ್ ಗನ್ ನ ಕ್ರಿಯೇಟ್ ಮಾಡಿ ರೌಡಿಗಳಿಗೆ ಶೂಟ್ ಮಾಡ್ತಾನೆ. ಇದರಿಂದ ರೌಡಿಗಳೆಲ್ಲ ಅಲ್ಲಿಂದ ಹೊಡೋಗ್ಬಿಡ್ತಾರೆ. ನಂತರ ನಮ್ಮ ಹೀರೋಗೆ ಒಂದು ಡಕೋಟಾ ಕಾರ್ ಕೊಟ್ಟಿರ್ತಾನಲ್ಲ ಗ್ಯಾರೇಜ್ ಓನರು, ಅವನ ಹತ್ರಕ್ಕೆ ಬಂದು ನನಗೆ ಡಕೋಟಾ ಕಾರ್ ಕೊಡ್ತೀಯ ಅಂತ ಅವನನ್ನ ಬೀದಿ ನಾಯಿ ನೋಡ್ದಂಗೆ ಹೊಡಿತಾನೆ. ನಂತರ ಸೀನು ಬೆಳಗ್ಗೆ ಓಪನ್ ಆಗುತ್ತೆ. ನಮ್ಮ ಹೀರೋಗೆ ಎಚ್ಚರಿಕೆ ಆಗಿ ನೋಡಿದಾಗ ರಾತ್ರಿ ಅವನು ಯಾವ ಪ್ಲೇಸ್ ಅಲ್ಲಿ ಆ ಮಾಸ್ಕ್ ನ ಬಿಸಾಕ್ ಬಿಟ್ಟಿರ್ತಾನೋ ಅದೇ ಪ್ಲೇಸ್ ಅಲ್ಲಿ ಆ ಮಾಸ್ಕ್ ಇರುತ್ತೆ. ಆ ಮಾಸ್ಕ್ ನ ಎತ್ಕೊಂಡು ಇದೆಲ್ಲ ಕನ್ಸ ಡ್ರೀಮಾ, ನಾನ್ ನಿಜ ಅಂತ ಭಯ ಬಿದ್ದೆ ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಅವನಿರೋ ಒಂದು ರೂಮ್ ಡೋರ್ ನ ಯಾರೋ ನಾಕ್ ಮಾಡ್ತಾರೆ. ಓಪನ್ ಮಾಡಿ ನೋಡಿದ್ರೆ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದಿರ್ತಾನೆ. ಸರ್ ನಿಮ್ಗೆ ರಾತ್ರಿ ಇಲ್ಲಿ ಯಾವ್ದಾದ್ರು ಸಸ್ಪಿಷಿಯಸ್ ಆಗಿ ಸೌಂಡ್ಸ್ ಏನಾದ್ರು ಕೇಳಿಸ್ತ್ವಾ? ನಿಮ್ ಓನರು ರಾತ್ರಿ ಹಸಿರು ಬಣ್ಣದಲ್ಲಿರೋ ವ್ಯಕ್ತಿನ ನೋಡಿದಾರಂತೆ. ಅವನು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿರೋದ್ರಿಂದ ಅವ್ರ ಹತ್ರ ಇರೋ ಒಂದು ಗನ್ನಿಂದ ಶೂಟ್ ಮಾಡಿದಾರಂತೆ. ನಿಮ್ಗೇನಾದ್ರೂ ಗನ್ ಸೌಂಡ್ಸ್ ಏನಾದ್ರು ಕೇಳಿಸ್ತ್ವಾ ಅಂತ ಕೇಳ್ತಾನೆ. ಇದೆಲ್ಲ ನಿಜಾನ ಅಂತ ಅವನ ಮನ್ಸಲ್ಲಿ ಅನ್ಕೊಂಡು, ಚಾಚಾ ಇಲ್ಲ ಸರ್, ನನಗೆ ಕಿವಿ ನೋವಿತ್ತು, ಡ್ರಾಪ್ಸ್ ಹಾಕೊಂಡು ರಾತ್ರಿ ಚೆನ್ನಾಗಿ ಮಲಗ್ಬಿಟ್ಟಿದ್ದೀನಿ, ಆಚೆಗಡೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ ನಮ್ಮ ಹೀರೋ ತಪ್ಸ್ಕೊಂಡ್ಬಿಡ್ತಾನೆ. ಅಷ್ಟೊತ್ತಿಗೆ ಅವನು ಜಾಬ್ಗೆ ಹೋಗ್ಬೇಕಾಗಿರೋ ಒಂದು ಟೈಮ್ ಆಗಿರುತ್ತೆ. ಟಿಪ್ ಟಾಪ್ ಆಗಿ ರೆಡಿ ಆಗಿ ಹೋಗುವಾಗ ಮುಖವಾಡದ ಕಡೆ ನೋಡ್ತಾನೆ. ರಾತ್ರಿ ಓನರ್ ಮೇಲೆ ಹಾಗೆ ಆ ರೌಡಿಗಳ ಮೇಲೆ ಅಟ್ಯಾಕ್ ಮಾಡಿದ್ದು ಈ ಮಾಸ್ಕ್ ಇಂದಾನೆ. ಈ ಮಾಸ್ಕ್ ನನಗೆ ಬೇಡ ಅಂತ ಕಿಟಕಿಯಿಂದ ಆ ಮಾಸ್ಕ್ ನ ಬಿಸಾಕಿ ಜಾಬ್ಗೆ ಹೋಗ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಮಾಸ್ಕ್ ನ ಅವನು ಬಿಸಾಕಿದ್ರು ಕೂಡ ಮತ್ತೆ ಆ ಮಾಸ್ಕ್ ಅವನ ಮನೆಯಲ್ಲೇ ಬಂದು ಬೀಳುತ್ತೆ. ನಮ್ಮ ಹೀರೋ ರಾತ್ರಿ ಗ್ಯಾರೇಜ್ ಓನರ್ ನ ನಾಯಿ ನೋಡ್ದಂಗ್ ಹೊಡೆದಿರ್ತಾನಲ್ವಾ. ಪೊಲೀಸ್ ಆಫೀಸರ್ ಬಂದು ಅವ್ರಿಗೆ ಏನಾಗೈತೆ ಅಂತ ವಿಚಾರಣೆ ಮಾಡ್ತಿರುವಾಗ್ಲೇ ಅಲ್ಲಿಗೆ ಸ್ವಲ್ಪ ಜನ ನ್ಯೂಸ್ ರಿಪೋರ್ಟರ್ಸ್ ಕೂಡ ಬರ್ತಾರೆ. ಒಂದ್ ಹುಡುಗಿ ಪೊಲೀಸ್ ಆಫೀಸರ್ ನ, ಸರ್ ಇಲ್ಲಿ ಏನ್ ನಡೆದೈತೆ, ಇವ್ರಿಗೆ ಯಾರು ಹೊಡೆದಿದ್ದು ಅಂತ ಕೇಳಿದಾಗ ಆ ಪೊಲೀಸ್ ಆಫೀಸರ್ ನೀವೇ ಗೆಸ್ ಮಾಡಿ ಅಂತಾನೆ. ಮೇ ಬಿ ನಾನು ಅನ್ಕೊಂಡಿರೋ ಹಾಗೆ ಬೀದಿ ರೌಡಿಗಳು ದುಡ್ಡುಗೋಸ್ಕರ ಬಂದು ಇವ್ರನ್ನ ಹೊಡೆದಿರ್ಬೇಕು ಅಂದಾಗ, ಎಷ್ಟು ಚೆನ್ನಾಗಿ ಗೆಸ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಪೊಲೀಸ್ ಆಫೀಸರ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೊಂದು ಕಡೆ ಸ್ಟ್ಯಾನ್ಲಿ ಅವನು ವರ್ಕ್ ಮಾಡ್ತಾ ಇರೋ ಬ್ಯಾಂಕ್ಗೆ ಬರ್ತಾನೆ. ಬ್ಯಾಂಕ್ ಮ್ಯಾನೇಜರ್ ಸ್ಟ್ಯಾನ್ಲಿ ಹತ್ರಕ್ಕೆ ಬಂದು, ನೀನು ಹಾಫ್ ಅನ್ ಅವರ್ ಲೇಟ್ ಆಗಿ ಬಂದಿದ್ಯಾ, ನೀನ್ ಇದೇ ತರ
ಮಾಡ್ತಿದ್ರೆ ನಿನ್ ಸ್ಯಾಲ್ರಿಯಲ್ಲಿ ಕಟ್ ಮಾಡ್ಬೇಕಾಗುತ್ತೆ ಅಂತ ಬೈತಾನೆ. ಏನ್ ಜೀವನ ಆಗೋಯ್ತು, ಯಾವಾಗ್ಲೂ ನೋಡಿದ್ರೆ ಯಾವನೋ ಒಬ್ನು ಬೈತಾನೆ ಇರ್ತಾನೆ ಅಂತ ಅವನ ಫ್ರೆಂಡ್ ಹತ್ರ ನಮ್ಮ ಹೀರೋ ಮಾತಾಡ್ತಿರುವಾಗ್ಲೇ ನ್ಯೂಸ್ ರಿಪೋರ್ಟರ್ ನಮ್ಮ ಹೀರೋ ಹತ್ರಕ್ಕೆ ಬರ್ತಾಳೆ. ಸರ್, ಸಾಯಿ ಗ್ಯಾರೇಜ್ ಅಂತ ಒಂದು ಮೆಕ್ಯಾನಿಕ್ ಶಾಪ್ ಇತ್ತಲ್ಲ, ಅದು ನಿಮ್ಗೆ ಏನಾದ್ರು ಗೊತ್ತಾ? ಓನರ್ಗೆ ಹಾಗೆ ಅಲ್ಲಿ ವರ್ಕ್ ಮಾಡ್ತಾ ಇರೋ ವರ್ಕರ್ಸ್ಗೆ ಯಾರ ರಾತ್ರಿ ನಾಯಿ ನೋಡ್ದಂಗೆ ಹೊಡೆದವ್ರೆ. ನೀವು ಅದರಲ್ಲಿ ಒಂದು ಕಾರ್ನ ಬಾಡಿಗೆಗೆ ತಗೊಂಡಿದ್ದೀರಾ. ನೀವು ಅಲ್ಲಿಗೆ ಹೋದಾಗ ಏನಾದ್ರೂ ಸಸ್ಪಿಷಿಯಸ್ ಆಗಿ ಕಾಣಿಸ್ತಾ ಅಂತ ಕೇಳ್ತಾಳೆ. ಸ್ಟ್ಯಾನ್ಲಿ ಈ ಟಾಪಿಕ್ ನ ಡೈವರ್ಟ್ ಮಾಡ್ಬೇಕಂತ ಅನ್ಕೊಂಡು, ಓ ಮೇಡಮ್, ನೀವ ನಿಮ್ ಟಿವಿಯಲ್ಲಿ ನಾನು ಬರ್ದಿರೋ ಒಂದು ಲೆಟರ್ ನ ಪಬ್ಲಿಷ್ ಮಾಡಿದ್ರೆ ನಿಮ್ಗೆ ನೆನಪಾಯ್ತಾ ಅಂತ ಕೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಸ್ವಲ್ಪ ದಿನಗಳ ಹಿಂದೆ ಮನುಷ್ಯರು ಯಾವ ತರ ನಿಯತ್ತಾಗಿ ಅವರ ಕೆಲಸನ ಮಾಡ್ಬೇಕು ಅಂತ ಲೆಟರ್ ಬರ್ದಿರ್ತಾನೆ. ನ್ಯೂಸ್ ರಿಪೋರ್ಟರ್ ಬಂದಿರೋ ಒಂದು ವಿಷಯನ ಮರ್ತೋಗ್ಬಿಟ್ಟು ಈ ಲೆಟರ್ ಬಗ್ಗೆ ಮಾತಾಡ್ಕೊಂಡೇ ಇದ್ದೋಗ್ಬಿಡ್ತಾಳೆ. ಲಾಸ್ಟ್ ಅಲ್ಲಿ ಹೋಗುವಾಗ ನಿಮ್ಮಂತವರು ಈ ಭೂಮಿ ಮೇಲೆ ಇದ್ದಾರೆ ಅಂದ್ರೆ ಅದು ಅದ್ಭುತನೇ ಅಂತ ಅನ್ಕೋಬಹುದು ಸರ್. ನೀವೇನಾದ್ರೂ ಗ್ಯಾರೇಜ್ ಓನರ್ ಹತ್ರ ಹೋದಾಗ ನಿಮ್ಗೇನಾದ್ರೂ ಡೌಟ್ ಆಗಿ ಸಸ್ಪಿಷಿಯಸ್ ಆಗಿ ಏನಾದ್ರೂ ಕಾಣಿಸಿರೋ ಹಾಗೆ ನೆನಪಾದ್ರೆ, ಹಾಗೆ ನಿಮ್ಗೇನಾದ್ರೂ ನನ್ನ ಹತ್ರ ಮಾತಾಡ್ಬೇಕು ಅನ್ಸಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ನಂಬರ್ ಕೊಟ್ಬಿಟ್ಟು ಹೋಗ್ತಾಳೆ. ಮತ್ತೊಂದು ಕಡೆ ಟೀನಾ ಬಾಯ್ ಫ್ರೆಂಡ್ ಆಗಿರೋ ಡೋರಿಯನ್ನು ಗ್ಯಾಂಗ್ ಲೀಡರ್ ನ ಮೀಟ್ ಆಗೋದಕ್ಕಂತ ಹೋಗ್ತಿರ್ತಾನೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಇವನು ಲೋಕಲ್ ಬ್ಯಾಂಕ್ ಅಲ್ಲಿ ಯಾಕೆ ಹಣವನ್ನ ಕದಿಬೇಕು ಅಂತ ಅನ್ಕೊಂತಿದ್ದಾನೆ ಅಂತ. ನಮ್ಮ ಹೀರೋ ಒಂದು ಪಬ್ಗೆ ಹೋಗಿ ರಿಟರ್ನ್ ಬಂದ್ಬಿಟ್ಟಿರ್ತಾನಲ್ವಾ, ಆ ಪಬ್ ನ ಇವನೇ ನಡೆಸ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕೆಸಿನೋ ಇವರ ಗ್ಯಾಂಗ್ ಲೀಡರ್ ಆಗಿರುತ್ತೆ. ಅವನ ಪರವಾಗಿ ಆ ಕೆಸಿನೋವನ್ನ ಡೋರಿಯನ್ನು ನಡೆಸ್ತಿರ್ತಾನೆ. ಇನ್ನ ಎಷ್ಟು ದಿನಗಳಂತ ಒಬ್ಬನ ಕೆಳಗಡೆ ನಾನು ಕೆಲಸ ಮಾಡಬೇಕು, ಬ್ಯಾಂಕ್ ಅಲ್ಲಿ ಕಳ್ತನ ಮಾಡಿ ನನಗೆ ಆದಂತ ಸಪರೇಟ್ ಆಗಿರೋ ಒಂದು ಪ್ಲೇಸ್ ನ ನಾನೇ ಕ್ರಿಯೇಟ್ ಮಾಡ್ಕೊಂತೀನಿ ಅಂತ ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಇವಾಗ ಡೋರಿಯನ್ನು ಅವರ ಗ್ಯಾಂಗ್ ಲೀಡರ್ ನ ಮೀಟ್ ಆಗೋದಕ್ಕಂತ ಬಂದಾಗ ಆ ಗ್ಯಾಂಗ್ ಲೀಡರ್ ಡೋರಿಯನ್ನ ಬಾಯಿಗೆ ಬಂದಂಗ್ ಬೈತಾನೆ. ಮುಚ್ಕೊಂಡು ನನ್ನ ಪರವಾಗಿ ಕೆಸಿನೋವನ್ನ ರನ್ ಮಾಡ್ಕೊಂಡಿರಾ, ಅದರಲ್ಲಿ ಚಿಕ್ಕ ಚಿಕ್ಕ ಇಲ್ಲೀಗಲ್ ವ್ಯಾಪಾರಗಳು ಮಾಡ್ತೀಯಾ ಅಂತೇಳಿ ಅವನ ಕೆನ್ನೆಗೆ ರಕ್ತ ಬರೋ ಹಾಗೆ ಹೊಡೆದು, ನಿನಗಿನ್ನ 1 ಮಂತ್ ಟೈಮ್ ಕೊಡ್ತಿದ್ದೀನಿ, ಈ 1 ಮಂತ್ ಅಲ್ಲಿ ನೀನು ಆ ಪಬ್ ಹಾಗೆ ಈ ಸಿಟಿನ ಬಿಟ್ಟು ಹೊರಟೋಗ್ಬೇಕು ಅಂತ ಬೆದರಿಸ್ತಾನೆ. ರಾತ್ರಿ ಆಗುತ್ತೆ. ನಮ್ಮ ಹೀರೋ ಅವನ ರೂಮ್ ಅಲ್ಲಿ ಮಲ್ಕೊಂಡಿರುವಾಗ ಕನ್ಸಲ್ಲಿ ಅವನು ಟೀನಾ ಜೊತೆ ಡ್ಯಾನ್ಸ್ ಮಾಡ್ತಿರೋ ಹಾಗೆ ದೃಶ್ಯಗಳು ಕಾಣಿಸ್ತವೆ. ನಿದ್ದೆಯಿಂದ ಎದ್ದೇಳಿ ಇವಾಗ ಟೀನಾನ ನೋಡ್ಲೇಬೇಕು ಅಂತ ಅನ್ಕೊಂತಿರೋವಾಗ ಅವತ್ತು ಬಂದಿರೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ಟೀನಾ ಜಂಪ್ ಅನ್ನೋ ಒಂದು ಕೆಸಿನಾದಲ್ಲಿ ಈ ಹುಡುಗಿ ಸಿಂಗಿಂಗ್ ಮಾಡ್ತಾಳೆ ಹಾಗೆ ಅಲ್ಲೇ ವರ್ಕ್ ಮಾಡ್ತಾಳೆ ಅಂತ ಬಂದಿರುತ್ತೆ. ಸ್ಟ್ಯಾನ್ಲಿ ಅವನ ಆತ್ರವನ್ನ ತಡ್ಕೊಳ್ಳೋದಕ್ಕಾಗದೆ ಅವನ ಮನೆಗೆ ಮತ್ತೆ ರಿಟರ್ನ್ ಬಂದು ಬಿದ್ದಿರುತ್ತಲ್ವಾ ಆ ಮಾಸ್ಕ್, ಅದನ್ನ ಮತ್ತೆ ಹಾಕೊಂತಾನೆ. ಅವನು ದ ಮಾಸ್ಕ್ ಮ್ಯಾನ್ ಆಗಿ ಕನ್ವರ್ಟ್ ಆಗ್ತಾನೆ. ಮತ್ತೊಂದು ಕಡೆ ಡೋರಿಯನ್ ಮನುಷ್ಯರು ಬ್ಯಾಂಕ್ ನ ಕಳ್ತನ ಮಾಡಬೇಕು ಅಂತ ಎಲ್ಲ ಸಿದ್ಧ ಮಾಡ್ಕೊಂಡು ಬ್ಯಾಂಕ್ ಹತ್ರ ಬರೋದಷ್ಟಿಗೆ ಇವ್ರು ಇಲ್ಲಿಗೆ ಬರೋದಕ್ಕೂ ಮೊದಲೇ ದ ಮಾಸ್ಕ್ ಮ್ಯಾನ್ ಅಲ್ಲಿಗೆ ಬಂದು ಆ ಬ್ಯಾಂಕ್ ಅಲ್ಲಿ ಅವನಿಗೆ ಬೇಕಾಗಿರೋ ಎಲ್ಲಾ ಹಣವನ್ನ ಕಳ್ತನ ಮಾಡಕ್ ಬಿಟ್ಟಿರ್ತಾನೆ. ಇವ್ರಿಗೆಲ್ಲ ಚಮಕ್ ಕೊಟ್ಟು ದ ಮಾಸ್ಕ್ ಮ್ಯಾನ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿ ಏನ್ ನಡೆದೈತಪ್ಪ ಅಂತ ಇವ್ರು ಆಲೋಚನೆ ಮಾಡೋದಷ್ಟಿಗೆ ಅಲ್ಲಿಗೆ ಪೊಲೀಸರು ಬಂದ್ಬಿಡ್ತಾರೆ. ಪೊಲೀಸರು ಏನ್ ಅನ್ಕೊಂತಾರಪ್ಪ ಅಂದ್ರೆ ಡೋರಿಯನ್ ಮನುಷ್ಯರು ಬ್ಯಾಂಕ್ ಅಲ್ಲಿ ರಾಬರಿ ಮಾಡಿದ್ದಾರೆ ಅಂತ. ಇವಾಗ ಸೀನು ದ ಮಾಸ್ಕ್ ಮ್ಯಾನ್ ಹತ್ರ ಓಪನ್ ಆಗುತ್ತೆ. ಅವನು ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋದಕ್ಕೆ ಒಂದು ರೀಸನ್ ಇರುತ್ತೆ. ಲಾಸ್ಟ್ ಟೈಮ್ ನಮ್ಮ ಹೀರೋ ಈ ಕೆಸಿನೋ ಹತ್ರ ಬಂದಾಗ ಅವನನ್ನ ಒಳಗಡೆಗೆ ಬಿಟ್ಟಿರೋದಿಲ್ಲ. ಇವಾಗ ಬಿಂದಾಸ್ ಆಗಿರೋ ಒಂದು ಕಾರ್ನ ಹಾಕೊಂಡು ಅನಿಲ್ ಅಂಬಾನಿ ರೇಂಜ್ ಅಲ್ಲಿ ಎಂಟ್ರಿ ಕೊಟ್ಟು ಅಲ್ಲಿರೋರ್ಗೆಲ್ಲ ದುಡ್ಡನ್ನ ಹಂಚಿ ರಾಜ ಟೈಪ್ ಅಲ್ಲಿ ಕೆಸಿನೋಗೆ ಎಂಟ್ರಿ ಆಗ್ತಾನೆ. ಟೀನಾ ಅಲ್ಲಿ ಸಾಂಗ್ ನ ಹಾಡ್ತಿರುವಾಗ ಎಲ್ಲರ ಹತ್ರಕ್ಕೆ ಹೋಗಿ ಲಿಟಲ್ ಬಿಟ್ ಮೂವ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ. ದ ಮಾಸ್ಕ್ ಮ್ಯಾನು ಅದನ್ನ ನೋಡಿ ಬಾಯಲ್ಲಿ ನೀರ್ ಹಾಕೊಂತಾನೆ. ನಂತರ ದ ಮಾಸ್ಕ್ ಮ್ಯಾನು ಕೂಡ ಆ ಹುಡುಗಿ ಜೊತೆ ಸೇರ್ಕೊಂಡು ಸಾಂಗ್ ನ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ತಿರುವಾಗ್ಲೇ ಡೋರಿಯನ್ಗೆ ಸಂಬಂಧಪಟ್ಟಿರೋ ಒಬ್ಬ ವ್ಯಕ್ತಿ ಪೊಲೀಸ್ ಅವ್ರ ಕಡೆಯಿಂದ ತಪ್ಸ್ಕೊಂಡ್ ಬಂದು ಡೋರಿಯನ್ನ ಸೈಡ್ಗೆ ಕರೀತಾನೆ. ನಿನಗೊಂದು ವಿಷಯ ಹೇಳ್ಬೇಕು ಅಂತ. ನಾವು ಬ್ಯಾಂಕ್ ಅಲ್ಲಿ ಕಳ್ತನ ಮಾಡೋದಕ್ಕಂತ ಹೋದಾಗ ಅವನ ಫೇಸ್ ನೋಡೋದಕ್ಕೆ ಹಸಿರು ಬಣ್ಣದಲ್ಲೈತೆ. ಅವನು ಮಾಡಿರೋ ಒಂದು ತಪ್ಪಿಗೆ ನಾವು ಪೊಲೀಸರಿಗೆ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಅವನು ಇವಾಗ ಇದೇ ಕೆಸಿನೋದಲ್ಲಿ ಇದ್ದಾನೆ ಅಂತ ನಮ್ಮ ಮಾಸ್ಕ್ ಮ್ಯಾನ್ ಕಡೆ ನೋಡಿಸ್ತಾನೆ. ಅಷ್ಟೊತ್ತಿಗೆ ನಮ್ಮವನು ಟೀನಾನ ಪಟಾಯಿಸ್ಬಿಟ್ಟು ಆ ಹುಡುಗಿಗೆ ಕಿಸ್ಸು ಕೊಟ್ಬಿಟ್ಟಿರ್ತಾನೆ. ಡೋರಿಯನ್ಗೆ ತುಂಬಾ ಕೋಪ ಬಂದು ಅವನ ಗನ್ನಿಂದ ದ ಮಾಸ್ಕ್ ಮ್ಯಾನ್ ಹಾಕೊಂಡಿರೋ ಒಂದು ಟೈಗೆ ಶೂಟ್ ಮಾಡ್ತಾನೆ. ನನ್ ಮಗನೇಲೆ ಎಷ್ಟೋ ದಿನಗಳಿಂದ ಆ ಬ್ಯಾಂಕ್ ಅಲ್ಲಿ ಕಳ್ತನ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡು ಕಳ್ತನ ಮಾಡೋದಕ್ಕಂತ ಹೋದ್ರೆ ನೀನ್ ಈಸಿಯಾಗಿ ಬಂದು ಆ ಬ್ಯಾಂಕ್ ಅಲ್ಲಿರೋಂತ ಹಣನ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ಯಾ. ಇವಾಗ ನೀನ್ ಏನ್ ಮಾಡ್ತೀಯೋ ಏನೋ ನನ್ಗೆ ಗೊತ್ತಿಲ್ಲ, ನೀನ್ ಕಳ್ತನ ಮಾಡಿರೋ ಹಣವನ್ನ ನನ್ ಕೊಟ್ಬಿಡು ಅಂತ ಬೆದರಿಸ್ತಾನೆ. ಡೋರಿಯನ್ನು ಎಷ್ಟೇ ಬುಲೆಟ್ಗಳು ಅವನಿಗೆ ಶೂಟ್ ಮಾಡೋದ್ರು ಕೂಡ ಅವನು ರಬ್ಬರ್ ಆಗಿ ಸ್ವಿಂಗ್ ಮಾಡ್ಕೊಂಡು ಆ ಬುಲೆಟ್ಸ್ ಇಂದ ತಪ್ಪಿಸ್ಕೊಂಡು ಈಸಿಯಾಗಿ ಅಲ್ಲಿಂದ ಹೊಡೋಗ್ಬಿಡ್ತಾನೆ. ಪೊಲೀಸರು ಡೋರಿಯನ್ ಮನುಷ್ಯರನ್ನ ಫಾಲೋ ಮಾಡ್ಕೊಂಡು ಈ ಕೆಸಿನ ಹತ್ರಕ್ಕೆ ಬರ್ತಾರೆ. ಓ ಡೋರಿಯನ್, ನೀನೇನಾ ಈ ಕಳ್ತನ ಮಾಡೋದಕ್ಕೆ ಎಲ್ಲ ಸಿದ್ಧ ಮಾಡಿಸಿರೋದು? ನಡಿ, ಇನ್ನ 10 ವರ್ಷ ಜೈಲಲ್ಲೇ ಬಿದ್ದಿರ್ಬೇಕು ಅಂತ ಪೊಲೀಸ್ ಆಫೀಸರ್ ಹೇಳಿದಾಗ, ಸರ್ ಆ ಬ್ಯಾಂಕ್ ಅಲ್ಲಿ ಕಳ್ತನ ಮಾಡ್ಬೇಕು ಅನ್ಕೊಂಡಿದ್ದು ನಾವೇ, ಆದ್ರೆ ಆ ಬ್ಯಾಂಕ್ ಅಲ್ಲಿ ಕಳ್ತನ ಮಾಡಿದ್ದು ನಾವಲ್ಲ. ಅವನ ಫೇಸ್ ನೋಡೋದಕ್ಕೆ ಹಸಿರು ಬಣ್ಣದಲ್ಲೈತೆ, ಬೇಕಾದ್ರೆ CCTV ಫೋಟೇಜ್ ನ ಚೆಕ್ ಮಾಡಿ ಅಂತ ಹೇಳ್ತಾನೆ. ಪೊಲೀಸ್ ಆಫೀಸರ್ ಆ ಪ್ಲೇಸ್ ಅಲ್ಲಿ ಹುಡುಕಾಡ್ತಿರುವಾಗ ಡೋರಿಯನ್ನು ದ ಮಾಸ್ಕ್ ಮ್ಯಾನ್ ಗೆ ಶೂಟ್ ಮಾಡಿದಾಗ ಅವನ ಟೈಗೆ ಬಿದ್ದಿರುತ್ತಲ್ವಾ, ಅದ್ರ ಪೀಸು ಅಲ್ಲಿ ಬಿದ್ದಿರುತ್ತೆ. ಪೊಲೀಸ್ ಆಫೀಸರ್ ಆ ಟೈ ಪೀಸ್ ನ ಎತ್ಕೊಂಡು ಇದು ಸ್ಟ್ಯಾಂಡ್ಲಿ ಇದೆ ಅಂತ ಅನ್ಕೊಂತಾನೆ. ಯಾಕಂದ್ರೆ ಪೊಲೀಸ್ ಆಫೀಸರ್ ಅವನ್ನ ಮೀಟ್ ಆಗೋದಕ್ಕಂತ ಹೋದಾಗ ಅವನು ಕತ್ತಲ್ಲಿ ಇದೇ ಟೈನ ಹಾಕೊಂಡಿರ್ತಾನೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋ ಅವನ ಬೆಡ್ ಮೇಲೆ ಮಲ್ಕೊಂಡಿರುವಾಗ್ಲೇ ಪೊಲೀಸ್ ಆಫೀಸರ್ ಅವನ ರೂಮ್ ಹತ್ರಕ್ಕೆ ಬಂದು ಡೋರ್ ನ ನಾಕ್ ಮಾಡ್ತಾನೆ. ಸ್ಟ್ಯಾನ್ಲಿ ಹತ್ರ ಆ ಮಾಸ್ಕ್ ಇರುತ್ತಲ್ಲ, ಈ ಮಾಸ್ಕ್ ನ ಎಲ್ಲಾದ್ರೂ ಬಚ್ಚಿಡ್ಬೇಕು ಅಂತ ಕಬೋರ್ಡ್ ನ ಓಪನ್ ಮಾಡಿದಾಗ ಕಬೋರ್ಡ್ ತುಂಬಾ ಅವನು ರಾತ್ರಿ ಕಳ್ತನ ಮಾಡಿರೋ ಹಣ ಎಲ್ಲ ಅದರಲ್ಲಿ ಬಚ್ಚಿಕ್ಕಿರ್ತಾನೆ. ಅಷ್ಟೊಂದು ಹಣವನ್ನ ನೋಡಿ ನಮ್ಮ ಹೀರೋ ಶಾಕ್ ಆಗ್ತಾನೆ. ಇನ್ನೊಂದು ಕಡೆ ಪೊಲೀಸ್ ಆಫೀಸರು ಬೇಗ ಡೋರ್ ನ ಓಪನ್ ಮಾಡು ಅಂತ ನಾಕ್ ಮಾಡ್ತಿರ್ತಾನೆ. ತುಂಬಾ ಸ್ಪೀಡ್ ಆಗಿ ಆ ಮಾಸ್ಕ್ ಹಾಗೆ ಅಲ್ಲಿ
ಬಿತ್ತಿರೋ ಒಂದು ಹಣವನ್ನ ಕಬೋರ್ಡ್ಗೆ ಹಾಕಿ ಬಚ್ಚಿಕ್ಕಿ ಡೋರ್ನ ಓಪನ್ ಮಾಡ್ತಾನೆ. ನಿನ್ನೆ ರಾತ್ರಿ ನೀನು ಜಂಬೋ ಕೆಸಿನೋದಲ್ಲಿ ಏನ್ ಮಾಡ್ತಿದ್ದೆ? ನಾನ್ ಮೊನ್ನೆ ನಿನ್ನ ಹತ್ರ ನೋಡಿರೋ ಟೈ ಅಲ್ಲಿ ಬಿದ್ದೋಗ್ಬಿಟ್ಟಿತ್ತು, ಅದ್ರ ಕತೆ ಏನು ಅಂತ ಪೊಲೀಸ್ ಆಫೀಸರು ಕೇಳ್ತಾನೆ. ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ರಾತ್ರಿ ನಾನು ನನ್ನ ರೂಮ್ ನ ಬಿಟ್ಟು ಆಚೆಗಡೆ ಹೋಗಿಲ್ಲ, ನನ್ ಟೈನ ಯಾರೋ ಕದ್ದಾಕ್ಬಿಟ್ಟಿದ್ದಾರೆ, ಮೇ ಬಿ ಅವ್ರು ಏನಾದ್ರು ಕೆಸಿನೋಗೆ ಹೋಗಿರ್ಬೋದು ಅಂತ ಸ್ಟ್ಯಾನ್ಲಿ ಆ ಟಾಪಿಕ್ ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿ ಈ ಪೊಲೀಸ್ ಆಫೀಸರ್ಗೆ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಟ್ಯಾನ್ಲಿ ಆ ಕೆಸಿನೋಗೆ ಬಂದಿದ್ದಾನೆ ಅಂತ ಎಂತದೇ ಪ್ರೂಫ್ಸ್ ಇರೋದಿಲ್ಲ ಆ ಟೈ ಒಂದು ಬಿಟ್ರೆ. ಅದಕ್ಕೆ ಸ್ಟ್ಯಾನ್ಲಿಗೆ ಒಂದು ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇನ್ನೊಂದು ಕಡೆ ಡೋರಿಯನ್ನು ಅವನ ಗ್ಯಾಂಗ್ಗೆ ದ ಮಾಸ್ಕ್ ಮ್ಯಾನ್ ಅವನ ಯಾರೋ ಕಂಡು ಹಿಡಿದು ನನ್ನ ಹತ್ರಕ್ಕೆ ಕರ್ಕೊಂಡ್ ಬಂದ್ರೆ ಅವನಿಗೆ ಲೈಫ್ ಟೈಮ್ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಅವನ ಗ್ಯಾಂಗ್ ನ ದ ಮಾಸ್ಕ್ ಮ್ಯಾನ್ ನ ಹುಡ್ಕೋದಕ್ಕಂತ ಕಳಿಸ್ತಾನೆ. ಹಾಗೆ ಅವನ ಲವರ್ ಆಗಿರೋ ಟೀನಾ ಹೇಳ್ತಾಳಲ್ವಾ, ಆ ಹುಡುಗಿ ಹತ್ರಕ್ಕೆ ಬಂದು ರಾತ್ರಿ ಏನು ದ ಮಾಸ್ಕ್ ಮ್ಯಾನ್ ಗೆ ಕಿಸ್ ಮಾಡ್ತಿದ್ದೆ, ನನಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ, ಕನ್ಸಲ್ಲೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ, ಆ ಥಾಟ್ ಬಂದಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾನೆ. ಇನ್ನೊಂದು ಕಡೆ ಸ್ಟ್ಯಾನ್ಲಿ ಪೊಲೀಸ್ ಆಫೀಸರ್ ಅವನ ಮನೆಗೆ ಬಂದಿರೋದ್ರಿಂದ 1 ಅವರ್ ಲೇಟ್ ಆಗಿ ಅವನು ವರ್ಕ್ ಮಾಡೋ ಪ್ಲೇಸ್ಗೆ ಬರ್ತಾನೆ. ರಾತ್ರಿ ಈ ಬ್ಯಾಂಕ್ ಅಲ್ಲಿ ರಾಬರಿ ನಡೆದಿರುತ್ತಲ್ವಾ, ಯಾರು ಈ ಕಳ್ತನ ಮಾಡಿದ್ದು ಅಂತ ಎಲ್ಲರೂ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಮ್ಯಾನೇಜರು ಸ್ಟ್ಯಾನ್ಲಿನ ನೋಡಿ ಬೈಯೋದಕ್ಕಂತ ಬರ್ತಿರುವಾಗ ಸ್ಟ್ಯಾನ್ಲಿಗೆ ಏನಾಯ್ತು ಏನೋ ಗೊತ್ತಿಲ್ಲ, ಮ್ಯಾನೇಜರ್ನ ಬಾಯಿಗೆ ಬಂದಂಗ್ ಬೈತಾನೆ. ಏನೋ ನನ್ನ ಹತ್ರ ಆಟಗಳಾಡ್ತಿದ್ಯಾ, ಯಾವಾಗ ನೋಡಿದ್ರು ನನ್ನ ಹತ್ರಕ್ಕೆ ಬಂದು ನನ್ನ ಬಾಯಿಗೆ ಬಂದಂಗ್ ಬೈತಿದ್ಯಾ, ನೀನು ಮ್ಯಾನೇಜರ್ ಅಂತ ಹೇಳಿ ಈ ಬ್ಯಾಂಕ್ ಅಲ್ಲಿ ಮಾಡ್ತಾ ಇರೋ ಇಲ್ಲಿಗಲ್ ಆಕ್ಟಿವಿಟೀಸ್ ನ ನಾನು RBIಗೆ ಇನ್ಫಾರ್ಮ್ ಮಾಡ್ತೀನಿ, ಅವಾಗ ಅವರೇ ಬಂದು ನಿನ್ನ ಕತೆ ಮುಗಿಸ್ತಾರೆ ಅಂತ ಸ್ಟ್ಯಾನ್ಲಿನ ಮ್ಯಾನೇಜರ್ಗೆ ವಾರ್ನಿಂಗ್ ಕೊಡ್ತಾನೆ. ಮ್ಯಾನೇಜರ್ ಈ ಟಾಪಿಕ್ ನ ಇಲ್ಲೇ ಮರ್ತು ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸ್ಟ್ಯಾನ್ಲಿ ಫ್ರೆಂಡ್ ಅವನ ಹತ್ರಕ್ಕೆ ಬಂದು ಏನೋ ಆಯ್ತು ನಿನಗೆ ಇವತ್ತು, ಮ್ಯಾನೇಜರ್ನೇ ಒಂದು ಆಟ ಆಡ್ಸ್ಕೊಂಡ್ಬಿಟ್ಟೆ ಅಂತ ಇವರಿಬ್ರು ಮಾತಾಡ್ತಿರುವಾಗ್ಲೇ ಆ ಪ್ಲೇಸ್ ಹತ್ರಕ್ಕೆ ಟೀನಾ ಬರ್ತಾಳೆ. ಸ್ಟ್ಯಾನ್ಲಿ ಹತ್ರ ಟೀನಾ ಮಾತಾಡ್ತಿರುವಾಗ, ನನ್ನನ್ನ ಕ್ಷಮಿಸು ಸ್ಟ್ಯಾನ್ಲಿ, ನಿಮ್ ಬ್ಯಾಂಕ್ ಅಲ್ಲಿ ನಾನು ಅಕೌಂಟ್ ಓಪನ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ನಾನು ಇವಾಗ ಪಬ್ ಅಲ್ಲಿ ಕೆಲಸ ಮಾಡ್ತಿಲ್ಲ, ನನ್ನನ್ನ ವರ್ಕ್ ಇಂದ ತೆಗೆದಾಕ್ಬಿಟ್ಟಿದ್ದಾರೆ, ಅದೂ ಅಲ್ಲದೆ ರಾತ್ರಿ ನನ್ನ ಜೊತೆ ಡ್ಯಾನ್ಸ್ ಮಾಡಿರೋ ದ ಮಾಸ್ಕ್ ಮ್ಯಾನ್ ಅಂದ್ರೆ ನನಗೆ ತುಂಬಾ ಇಷ್ಟ, ಅವನ ಹತ್ರ ಇನ್ನ ಒಂದ್ಸತಿ ಮಾತಾಡ್ಬೇಕು, ಅವನ ಹತ್ರ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಸ್ತೈತೆ ಅಂತ ಆ ಹುಡುಗಿ ಮನ್ಸಲ್ಲಿರೋಂತ ಮಾತನ್ನ ಸ್ಟ್ಯಾನ್ಲಿ ಹತ್ರ ಶೇರ್ ಮಾಡ್ಕೊಂತಾಳ. ಸ್ಟ್ಯಾನ್ಲಿ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು, ಅವ್ನು ನನಗೆ ತುಂಬಾ ಚೆನ್ನಾಗಿ ಗೊತ್ತು, ನಾವಿಬ್ರು ಸ್ಕೂಲ್ ಮೇಟ್ಸು, ಚಡ್ಡಿ ದೋಸ್ತುಗಳಂತ ಅನ್ಕೋಬಹುದು, ನೀನ್ ಅವನನ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಟೀನಾ, ನಾನು ಅವನಿಗೋಸ್ಕರ ಇವತ್ತು ರಾತ್ರಿ ಜಿಂಗಲ್ ಪಾರ್ಕ್ ಅಲ್ಲಿ ವೈಟ್ ಮಾಡ್ತಿರ್ತೀನಿ, ಇದೊಂದು ಸಹಾಯ ನನಗೆ ಮಾಡು ಅಂತ ಹೇಳಿ ಟೀನಾ ಅಲ್ಲಿಂದ ಹೋಗ್ತಾಳ. ಸ್ಟ್ಯಾನ್ಲಿ ಆ ಮಾಸ್ಕ್ ನ ಎತ್ಕೊಂಡು ದ ಮಾಸ್ಕ್ ನ ಒಂದು ಬುಕ್ ನ ಬರ್ದಿರ್ತಾನಲ್ಲ, ಅದೇ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಟಿವಿಯಲ್ಲಿ ಬಂದಿರ್ತಾನಲ್ಲ, ಅವನ ಹತ್ರಕ್ಕೆ ಹೋಗ್ತಾನೆ. ಈ ಮಾಸ್ಕ್ ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದಕ್ಕಂತ ಅವನ್ಗೇನಾದ್ರೂ ಗೊತ್ತಿದ್ರೆ ಸಜೆಷನ್ಸ್ ತಗೊಳ್ಳೋಣ ಅಂತ. ಸ್ಟ್ಯಾನ್ಲಿ ಹೇಳೋ ಮಾತುಗಳನ್ನ ಕೇಳ್ಬಿಟ್ಟು ಅವನು, ಲೇ ಸ್ವಾಮಿ, ನಾನು ಹೇಳಿದ್ದು ಒಬ್ಬ ಮನುಷ್ಯನಿಗೆ 2 ಫೇಸ್ಗಳಿರ್ತವೆ, ಇಂಟ್ರೋವರ್ಟ್ ಮತ್ತು ಎಕ್ಸ್ಟ್ರೋವರ್ಟ್ ಅಂತ. ಇಂಟ್ರೋವರ್ಟ್ ಅವನ್ಗೆ ಕಂಫರ್ಟಬಲ್ ಆಗಿರೋ ಒಂದು ಪ್ಲೇಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾನೆ, ಎಕ್ಸ್ಟ್ರೋವರ್ಟ್ ಅವನ್ಗೆ ಅಡ್ಜಸ್ಟ್ ಆಗದೆ ಇರೋ ಪ್ಲೇಸ್ ಅಲ್ಲೂ ಕೂಡ ಆ ಪ್ಲೇಸ್ ಗೆ ತಕ್ಕಂತೆ ಅವನು ರಿಯಾಕ್ಟ್ ಆಗ್ತಾನೆ. ಈ ತರ ಒಂದು ಮೀನಿಂಗ್ ಅಲ್ಲಿ ನಾನು ಆ ಬುಕ್ ನ ಬರ್ತಿರೋದು. ನೀನ್ ಹೇಳಿರೋ ಹಾಗೆ ಈ ಮಾಸ್ಕ್ ಇರೋ ಪವರ್ಸ್ ಬಗ್ಗೆ ನನಗೇನು ಐಡಿಯಾ ಇಲ್ಲ, ನನಗ್ ಗೊತ್ತಿರೋ ಹಾಗೆ ನೀನು ಹುಚ್ಚಾಸ್ಪತ್ರೆಯಲ್ಲಿ ಸೇರ್ಬೇಕಾಗುತ್ತೆ ಅಂತ ಅಂತಾನೆ. ಸ್ಟ್ಯಾನ್ಲಿಗೆ ತುಂಬಾ ಕೋಪ ಬಂದು, ನನ್ನನ್ನ ಹುಚ್ಚ ಅಂತೀಯ, ಬೇಕಾದ್ರೆ ನೀನೇ ನೋಡು, ಈ ಮಾಸ್ಕ್ ನ ಹಾಕೊಂಡಾಗ ನಾನು ಯಾವ ತರ ಬದಲಾಗ್ತೀನಿ ಅಂತ, ಆ ಟೈಮಲ್ಲಿ ಇಲ್ಲೇನಾದ್ರೂ ಡ್ಯಾಮೇಜ್ ನಡೆದ್ರೆ ನನಗೆ ಸಂಬಂಧ ಇಲ್ಲ ಅಂತ ಆ ಮಾಸ್ಕ್ ನ ಹಿಡ್ಕೊಂತಾನೆ. ಬಟ್ ಏನು ರೆಸ್ಪಾಂಡ್ ಇರೋದಿಲ್ಲ. ಮೇ ಬಿ ನನಗೆ ಗೊತ್ತಿರೋ ಹಾಗೆ ಈ ಮಾಸ್ಕ್ ರಾತ್ರಿ ಮಾತ್ರ ಕೆಲಸ ಮಾಡಬಹುದು ಅಂತ ಅನ್ಕೊಂಡು ಆ ಪ್ಲೇಸ್ ಇಂದ ಹೊರಟೋಗಿ ರಾತ್ರಿ ಟೀನಾನ ಮೀಟ್ ಆಗೋದಕ್ಕೆ ಜಿಂಗಲ್ ಪಾರ್ಕ್ ಹತ್ರ ಹೋಗ್ತಾನೆ. ಅವನಿಗೆ ಸ್ವಲ್ಪ ಡೌಟ್ ಇರುತ್ತೆ, ನಾನು ನಾರ್ಮಲ್ ಫೇಸ್ ಅಲ್ಲಿ ಆ ಹುಡುಗಿನ ಮಾತಾಡ್ಸ್ಬೇಕಾ, ಇಲ್ಲ ಈ ಮಾಸ್ಕ್ ನ ಹಾಕೊಂಡು ದ ಮಾಸ್ಕ್ ಮ್ಯಾನ್ ಆಗಿ ಟೀನಾ ಹತ್ರ ಮಾತಾಡ್ಬೇಕಂತ. ಟೀನಾ ಅಲ್ಲಿಗೆ ಬರೋತಷ್ಟಿಗೆ ದ ಮಾಸ್ಕ್ ಮ್ಯಾನ್ ಆಗಿ ಈ ಹುಡುಗಿನ ಮಾತಾಡ್ಸೋಣ ಅಂತ ಮಾಸ್ಕ್ ನ ಹಾಕೊಂಡ್ ಬಂದು ಆ ಹುಡುಗಿ ಹತ್ರ ಮಾತಾಡ್ತಿರುವಾಗ ಟೀನಾನ ಮತ್ತೆ ಕಿಸ್ ಮಾಡೋದಕ್ಕಂತ ಹೋಗ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಸ್ವಲ್ಪ ಜನ ಪೊಲೀಸರು ಅಲ್ಲಿಗೆ ಬರ್ತಾರೆ. ಪೊಲೀಸ್ ಆಫೀಸರ್ಗೆ ಸ್ಟ್ಯಾನ್ಲಿ ಮೇಲೆ ಡೌಟ್ ಇರುತ್ತಲ್ವಾ, ಇದರಿಂದ ಒಬ್ಬ ಪೊಲೀಸ್ ಆಫೀಸರ್ ಇವನ ಫಾಲೋ ಮಾಡ್ತಿರ್ತಾನೆ. 3 ಜನ ಪೊಲೀಸರು ಬಂದು ದ ಮಾಸ್ಕ್ ಮ್ಯಾನ್ ನ ಹಿಡ್ಕೊಂಡು ಅವನ ಕೈಗೆ ಕಫ್ಸ್ ಹಾಕಿ ಇವನ್ ಯಾಕೆ ಬ್ಯಾಂಕ್ ಅಲ್ಲಿ ಕಳ್ತನ ಮಾಡಿದ್ದು, ಇವನ ಟಾರ್ಗೆಟ್ ಏನು ಅಂತ ಅವನ ಜೋಬಿಯಲ್ಲಿ ಚೆಕ್ ಮಾಡ್ತಾರೆ. ಮೊದ್ಲೇ ಹೇಳಿದ್ನಲ್ಲ, ಇವನೇನಾದ್ರೂ ದ ಮಾಸ್ಕ್ ಮ್ಯಾನ್ ಆಗಿ ಕನ್ವರ್ಟ್ ಆದ್ರೆ ಅವನ ಜೋಬಿಯಲ್ಲಿ ತುಂಬಾ ವಸ್ತುಗಳು ಹಿಡ್ಕೋಬಹುದು ಅಂತ. ಆ ಪೊಲೀಸರು ಒಂದೊಂದು ವಸ್ತುನೇ ತೆಗಿತಾ ಇದ್ರೆ ಅವರ ಕೈಯಲ್ಲೂ ಕೂಡ ಅಷ್ಟೊಂದು ವಸ್ತುಗಳನ್ನ ಹಿಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟೊಂದು ವಸ್ತುಗಳನ್ನ ಅವನ ಜೋಬಿಯಿಂದ ಆಚೆಗೆ ತೆಗಿತಾರೆ. ನಂತರ ದ ಮಾಸ್ಕ್ ಮ್ಯಾನ್ ಅವನ ಟ್ರಿಕ್ಸ್ ನ ಉಪಯೋಗ ಮಾಡ್ಕೊಂಡು ಅವನ ಕೈಗೆ ಹಾಕಿರೋ ಕಫ್ಸ್ ನ ಪೊಲೀಸ್ ಆಫೀಸರ್ ಕೈಗೆ ಹಾಕಿ ಆ ಪಾರ್ಕ್ ಇಂದ ಆಚೆಗೆ ಬಂದು, ಈ ಪೊಲೀಸರು ನನ್ನನ್ನ ಫಾಲೋ ಮಾಡಬಾರ್ದು ಅಂತ ಆ ಪಾರ್ಕ್ ಡೋರ್ ನ ತುಂಬಾ ಹುಡ್ಡುಗಳನ್ನ ಹಾಕಿ ಲಾಕ್ ಮಾಡಾಕ್ತಾನೆ. ಅಮ್ಮಯ್ಯ, ಈ ಪೊಲೀಸರ ಕಡೆಯಿಂದ ತಪ್ಸ್ಕೊಂಡ್ಬಿಟ್ಟೆ ಅಂತ ಅವನ ಆಪೋಸಿಟ್ ಗೆ ನೋಡಿದಾಗ ಒಂದು ಪೊಲೀಸ್ ಬೆಟಾಲಿಯನ್ನೇ ಇವನ್ನ ಹಿಡ್ಕೊಳ್ಳೋದಕ್ಕೆ ಬಂದಿರುತ್ತೆ. ಅವ್ರನ್ನೆಲ್ಲ ನೋಡಿ ಶಾಕ್ ಆಗೋಗ್ಬಿಡ್ತಾನೆ. ಇಷ್ಟೊಂದು ಪೊಲೀಸರ ಕಡೆಯಿಂದ ನಾನು ಅಷ್ಟೊಂದು ಈಸಿಯಾಗಿ ತಪ್ಸ್ಕೊಳ್ಳೋದಕ್ಕಾಗಲ್ಲ, ನನಗೆ ಗೊತ್ತಿರೋ ಕಾಮಿಡಿನ ಬಳಕೆ ಮಾಡ್ಕೊಂಡು ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟು ಮೆಸ್ಮರೈಸ್ ಮಾಡಿ ಇವ್ರನ್ನೆಲ್ಲ ಒಂದು ಲೂಪ್ ಅಲ್ಲಿ ಇಟ್ಟು ನಾನು ತಪ್ಸ್ಕೋಬಹುದು ಅಂತ ಹೇಳಿ ದ ಮಾಸ್ಕ್ ಮ್ಯಾನ್ ಸಿಂಗಿಂಗ್ ಹಾಗೆ ಡ್ಯಾನ್ಸಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪೊಲೀಸರು ದ ಮಾಸ್ಕ್ ಮ್ಯಾನ್ ನ ಹಿಡ್ಕೊಳ್ಳೋದು ಮರ್ತು ಇವನ್ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಕಡೆ ಪಾರ್ಕ್ ಅಲ್ಲಿ ಸಿಕ್ಕಾಕೊಂಡಿರೋ ಪೊಲೀಸ್ ಆಫೀಸರು ತುಂಬಾ ಕಷ್ಟಪಟ್ಟು ಗೋಡೆನ ಹತ್ತಿ ಬರ್ತಾ ಇರೋದನ್ನ ಅದನ್ನ ದ ಮಾಸ್ಕ್ ಮ್ಯಾನ್ ನೋಡಿ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕಂತ ಒಂದತ್ರ ಬಂದು ಅವ್ನು ಹಾಕೊಂಡಿರೋ ಒಂದು ಮಾಸ್ಕ್ ನ ತೆಗೆದಾಕಿ ಇಲ್ಲಿಂದ ಹೇಗೆ ತಪ್ಸ್ಕೊಳ್ಳೋದು ಅಂತ ನೋಡ್ತಿರುವಾಗ ಸರಿಯಾಗಿ ಆ ಪ್ಲೇಸ್ ಗೆ ಕಾರ್ನ ಹಾಕೊಂಡು ನ್ಯೂಸ್ ರಿಪೋರ್ಟರ್ ಹುಡುಗಿ ಬರ್ತಾಳೆ. ಆ ಕಾರಲ್ಲಿ ಕುತ್ಕೊಂಡು ನಮ್ಮ ಹೀರೋ ಈ ಪೊಲೀಸ್ ಆಫೀಸರ್ಸ್ ಕಡೆ
ಕಡೆಯಿಂದ ತಪ್ಸ್ಕೊಂಡ್ಬಿಡ್ತಾನೆ. ಒಂದು ಸೇಫ್ ಆಗಿರೋ ಪ್ಲೇಸ್ ಹತ್ರಕ್ಕೆ ಹೋಗಿ ಸ್ಟ್ಯಾನ್ಲಿ ಆ ಹುಡುಗಿ ಹತ್ರ ಮಾತಾಡ್ತಿರುವಾಗ್ಲೇ ಅಲ್ಲಿಗೆ ಡೋರಿಯನ್ನು ಅವನ ಗ್ಯಾಂಗ್ ಜೊತೆ ಆ ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಈವಾಗ ನಮ್ಗೆ ಗೊತ್ತಾಗುತ್ತೆ ಆ ನ್ಯೂಸ್ ರಿಪೋರ್ಟರ್ ದುಡ್ಡುಗೋಸ್ಕರ ಬೇಕಾಗಿ ಈ ಕೆಲಸ ಮಾಡಿದ್ದಾಳೆ ಅಂತ. ನಂತರ ಡೋರಿಯನ್ನು ನಮ್ಮ ಹೀರೋ ಹತ್ರ ಇರೋ ಒಂದು ಮಾಸ್ಕ್ ನ ಕಿತ್ಕೊಂಡು ಈ ಮಾಸ್ಕ್ ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಕೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಗೂ ಆ ಮಾಸ್ಕ್ ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಡೋರಿಯನ್ನು ಆ ಮಾಸ್ಕ್ ನ ಅವನು ಹಾಕೊಂಡ ಮೇಲೆ ಅವನೊಂದು ರಾಕ್ಷಸನ ರೀತಿಯಲ್ಲಿ ಕನ್ವರ್ಟ್ ಆಗ್ತಾನೆ. ನಂತರ ಡೋರಿಯನ್ಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ನಮ್ಮ ಹೀರೋನ ಕಾರಲ್ಲಿ ಕಟ್ಟಾಕೊಂಡು ಅವನ ಮನೆ ಹತ್ರ ಹೋಗ್ತಾರೆ. ಅವನು ಬ್ಯಾಂಕ್ ಇಂದ ಕಳ್ತನ ಮಾಡಿರೋ ಹಣವನ್ನ ಕಿತ್ಕೊಳ್ಳೋದಕ್ಕಂತ. ಇಬ್ಬರು ವ್ಯಕ್ತಿಗಳು ನಮ್ಮ ಹೀರೋ ಕಬೋರ್ಡ್ ಅಲ್ಲಿ ಬಚಿಕಿರೋ ಒಂದು ಹಣವನ್ನ ಎತ್ಕೊಂತ ಇರುವಾಗ ಅವನ ಮನೆಯಲ್ಲಿರೋ ಒಂದು ನಾಯಿ ನಮ್ಮ ಹೀರೋನ ಒಂದು ಕಾರಲ್ಲಿ ಕಟ್ಟಾಕಿರೋದು ನೋಡುತ್ತೆ. ಡೋರಿಯನ್ ವ್ಯಕ್ತಿಗಳು ಹಣವನ್ನ ಎತ್ಕೊಂಡಿದ್ದಾದ್ಮೇಲೆ ಕಾರ್ನ ಹಾಕೊಂಡು ಅಲ್ಲಿಂದ ಹೋಗುವಾಗ ಈ ನಾಯಿ ಆ ಕಾರ್ನ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಡೋರಿಯನ್ಗೆ ಬೇಕಾಗಿರೋ ದುಡ್ಡು ಸಿಕ್ಕಿರೋದ್ರಿಂದ ಸ್ಟ್ಯಾನ್ಲಿ ಹತ್ರ ಒಂದು ಫೇಕ್ ಗ್ರೀನ್ ಮಾಸ್ಕ್ ನ ಇಟ್ಟು ಈ ಪೊಲೀಸ್ ಆಫೀಸರ್ ಹತ್ರ ಬಿಸಾಕ್ತಾರೆ. ಪೊಲೀಸ್ ಆಫೀಸರ್ ಇವನ ಹತ್ರ ಗ್ರೀನ್ ಮಾಸ್ಕ್ ನ ನೋಡಿ ಇವನೇ ದ ಮಾಸ್ಕ್ ಮ್ಯಾನ್ ಅಂತ ಅನ್ಕೊಂಡು ಸ್ಟ್ಯಾನ್ಲಿನ ಜೈಲಿಗೆ ಹಾಕ್ತಾನೆ. ಆ ಜೈಲಲ್ಲಿ ಇರೋ ಕಿಟಕಿಯಿಂದ ನಾಯಿ ಬೊಗಳ್ತಾ ಇರೋ ಒಂದು ಶಬ್ದ ನಮ್ಮ ಹೀರೋಗೆ ಕೇಳಿಸುತ್ತೆ. ಆ ಕಿಟಕಿ ಹತ್ರಕ್ಕೆ ಬಂದು ನೋಡಿದಾಗ ಅವನ ನಾಯಿಯಲ್ಲಿ ನಮ್ಮ ಹೀರೋಗೋಸ್ಕರ ನಿಂತ್ಕೊಂಡಿರುತ್ತೆ. ಅವನ ಆ ನಾಯಿ ಕಡೆ ನೋಡ್ಕೊಂಡು ನನ್ ಲೈಫ್ ಇನ್ನ ಮುಗ್ದೋಗ್ಬಿಡ್ತು, ನೀನ್ ಯಾವ್ದಾದ್ರು ಒಂದು ಹೊಸ ಮನೆಯನ್ನ ಹುಡುಕೋ, ಅಲ್ಲೇ ನೀನು ಸಂತೋಷವಾಗಿರು ಅಂತ ಹೇಳ್ತಾನೆ. ಮಾರನೇ ದಿನ ಬೆಳಗ್ಗೆ ಟೀನಾ ನಮ್ಮ ಹೀರೋನ ಮೀಟ್ ಆಗೋದಕ್ಕಂತ ಬರ್ತಾಳೆ. ಇವಾಗ ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿರುತ್ತೆ ಸ್ಟ್ಯಾನ್ಲಿನೇ ದ ಮಾಸ್ಕ್ ಮ್ಯಾನ್ ಅಂತ. ಸ್ಟ್ಯಾನ್ಲಿ ಟೀನಾ ಹತ್ರ ಆ ಮಾಸ್ಕ್ ಕೆಟ್ಟವನು ಒಳ್ಳೆಯವನು ಅಂತ ಭೇದ ಭಾವ ಮಾಡೋದಿಲ್ಲ. ಅವನ ಮನ್ಸಲ್ಲಿ ಏನ್ ಅನ್ಕೊಂಡು ಆ ಮಾಸ್ಕ್ ನ ಹಾಕೊಂತಾನ. ನಂತರ ಆ ಮಾಸ್ಕ್ ಆ ಕೆಲ್ಸನ ಮಾಡೇ ಮಾಡುತ್ತೆ. ಅದು ಎಷ್ಟು ದೊಡ್ಡ ಕೆಲ್ಸ ಆಗಿದ್ರು ಕೂಡ, ಎಷ್ಟು ಜನರನ್ನ ಸಾಯಿಸ್ಬೇಕಾಗಿದ್ರು ಕೂಡ ಅದು ಹಿಂದೆಟ್ ಹಾಕಲ್ಲ ಅಂತ ಹೇಳ್ತಾನೆ. ನೀನು ಆ ಮಾಸ್ಕ್ ನ ಹಾಕೊಂಡ್ರೆ ಮಾತ್ರನೇ ಹೀರೋ ಅಲ್ಲ, ಆ ಮಾಸ್ಕ್ ನ ಹಾಕೊಂಡಿದ್ರು ಕೂಡ ನೀನು ಹೀರೋನೆ ಅಂತ ಟೀನಾ ಅವಳ ಮನ್ಸಲ್ಲಿರೋ ಮಾತನ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ. ನನಗೆ ಡೋರಿಯನ್ನು ತುಂಬಾ ಕಾಟ ಕೊಡ್ತಿದ್ದಾನೆ, ಇದರಿಂದ ನಾನು ಅಂಡರ್ ಗ್ರೌಂಡ್ ಗೆ ಅವನಿಗೆ ಸಿಗ್ತಿರೋ ಒಂದು ಪ್ಲೇಸ್ ಗೆ ಹೊರಟೋಗ್ಬಿಡ್ತಾ ಇದ್ದೀನಿ, ನಾನ್ ನಿನ್ನನ್ನ ಮತ್ತೆ ಮೀಟ್ ಆಗ್ತೀನಿ ಅಂತ ಜೈಲಿಂದ ಆಚೆಗಡೆಗೆ ಬರ್ತಾಳೆ. ಸರಿಯಾಗಿ ಅದೇ ಟೈಮಲ್ಲಿ ಆ ಹುಡುಗಿನ ಫಾಲೋ ಮಾಡ್ಕೊಂಡು ಡೋರಿಯನ್ ವ್ಯಕ್ತಿಗಳು ಬರೋದ್ರಿಂದ ಟೀನಾ ಆ ವ್ಯಕ್ತಿಗಳಿಂದ ತಪ್ಸ್ಕೊಳ್ಳೋದಕ್ಕಂತ ಓಡೋಗ್ತಾ ಇರೋ ದೃಶ್ಯಗಳನ್ನ ನಮ್ಮ ಹೀರೋ ಕಿಟಕಿ ಮುಖಾಂತರ ನೋಡ್ತಾನೆ. ಅದಕ್ಕೆ ಅವನ ಮುಂದೆ ಇರೋ ಪೊಲೀಸರಿಗೆ ಸರ್ ಟೀನಾ ಮೇಲೆ ಯಾರೋ ಬೀದಿ ರೌಡಿಗಳು ಅಟ್ಯಾಕ್ ಮಾಡೋದಕ್ಕಂತ ಹೋಗಿದ್ದಾರೆ, ಪ್ಲೀಸ್ ಆ ಹುಡುಗಿನ ಕಾಪಾಡಿ ಅಂತಾನೆ. ಆದ್ರೆ ಪೊಲೀಸರು ಇವನು ಹೇಳೋ ಮಾತುಗಳನ್ನ ತಲೆಗೆ ಹಾಕೊಂಡಿರ ತುಂಬಾ ಪೀಸ್ಫುಲ್ ಆಗಿ ನಿದ್ದೆ ಹೋಗ್ತಾನೆ. ಸ್ಟ್ಯಾನ್ಲಿ ಟೀನಾನ ಹೇಗಾದ್ರೂ ಸರಿ ಕಾಪಾಡಬೇಕು ಅಂತ ಕಿಟಕಿ ಹತ್ರಕ್ಕೆ ಬಂದು ಅವನ ನಾಯಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾನೆ. ಆ ನಾಯಿ ಇವನಿಗೋಸ್ಕರ ಅಲ್ಲೇ ವೇಟ್ ಮಾಡ್ತಾ ಇರುತ್ತೆ. ಆ ನಾಯಿಗೆ ಅವನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ, ಈ ಕಿಟಕಿ ಹತ್ರಕ್ಕೆ ಜಂಪ್ ಮಾಡು ಅಂತ. ನಾಯಿ 4-5 ಸತಿ ಟ್ರೈ ಮಾಡುತ್ತೆ, ಆದ್ರೆ ಅಷ್ಟೊಂದು ಹೈಟ್ ಅದ್ರ ಕೈಯಲ್ಲಿ ಜಂಪ್ ಮಾಡೋದಕ್ಕಾಗಲ್ಲ. ತುಂಬಾ ಕಷ್ಟಪಟ್ಟು ಲಾಸ್ಟ್ ಗೆ ಜಂಪ್ ಮಾಡುತ್ತೆ. ಇನ್ನೊಂದು ಕಡೆ ಟೀನಾ ಡೋರಿಯನ್ಗೆ ಸಿಕ್ಕಾಕೊಂಡ್ಬಿಡ್ತಾಳೆ. ಇಂಟೆಲಿಜೆಂಟ್ ಆಗಿ ಆಲೋಚನೆ ಮಾಡಿ ನಾನು ಸ್ಟ್ಯಾನ್ಲಿ ಹತ್ರಕ್ಕೆ ಹೋಗಿದ್ದು ಆ ಮಾಸ್ಕ್ ಬಗ್ಗೆ ಪೊಲೀಸರಿಗೆ ಏನ್ ಹೇಳಿದಾನೆ ಅಂತ ತಿಳ್ಕೊಳ್ಳೋದಕ್ಕಂತ ಡೋರಿಯನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಡೋರಿಯನ್ನು ಟೀನಾ ಮಾತುಗಳು ಕೇಳಿಸ್ಕೊಂಡಿರ ಆ ಹುಡುಗಿನ ಬಂದಿಯಾಗಿ ಮಾಡಿ ಒಂದು ಪ್ಲೇಸ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ಇನ್ನೊಂದು ಕಡೆ ಸ್ಟ್ಯಾನ್ಲಿ ಅವನ ನಾಯಿನ ಉಪಯೋಗ ಮಾಡ್ಕೊಂಡು ಮಲ್ಕೊಂಡಿರೋ ಪೊಲೀಸ್ ಆಫೀಸರ್ ಹತ್ರ ಇರೋ ಒಂದು ಕೀನ ಕಳ್ತನ ಮಾಡಿಸ್ತಾನೆ. ಲಾಕ್ ನ ಓಪನ್ ಮಾಡಿ ಅಲ್ಲಿಂದ ಹೊರಟೋಗ್ತಾ ಇರೋವಾಗ ಆ ಪೊಲೀಸ್ ಆಫೀಸರ್ಗೆ ಎಚ್ಚರಿಕೆ ಆಗುತ್ತೆ. ಸ್ಟ್ಯಾನ್ಲಿ ತುಂಬಾ ಧೈರ್ಯ ತಗೊಂಡು ಆ ಪೊಲೀಸ್ ಆಫೀಸರ್ ನ ಹೊಡೆದು ಅಲ್ಲಿಂದ ಹೊರಟೋಗ್ತಾ ಇರುವಾಗ ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಹತ್ರಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ ಬರ್ತಾನೆ. ಸರಿ ಇವಾಗ ನಾನು ಏನೇ ಮಾತಾಡಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ, ನನ್ ಜೊತೆ ಬನ್ನಿ ನಿಮ್ಗೆ ನೋಡಿಸ್ತೀನಿ ಅಂತ ಆ ಪೊಲೀಸ್ ಆಫೀಸರ್ ನ ಕರ್ಕೊಂಡು ಕಾರಲ್ಲಿ ಕುತ್ಕೊಂತಾನೆ. ಇನ್ನೊಂದು ಕಡೆ ಡೋರಿಯನ್ನು ಅವನ ಹತ್ರ ಇರೋ ಒಂದು ಮಾಸ್ಕ್ ನ ಹಾಕೊಂಡು ರಾಕ್ಷಸನಾಗಿ ಬದಲಾವಣೆ ಹಾಕಿ ಅವನೊಬ್ಬ ಲೀಡರ್ ಕೆಳಗಡೆ ಕೆಲಸ ಮಾಡ್ತಿದ್ನಲ್ಲ ಆ ಕೆಸಿನೋ ಹತ್ರಕ್ಕೆ ಬರ್ತಾನೆ. ಡೋರಿಯನ್ನು ಅವನ ಬಾಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಅಲ್ಲಿ 2 ಗ್ಯಾಂಗ್ಗಳ ಮಧ್ಯೆ ಫೈರಿಂಗ್ ಅನ್ನೋದು ನಡೆಯುತ್ತೆ. ಅವನ ಬಾಸ್ ತುಂಬಾ ಕಷ್ಟಪಟ್ಟು ಒಂದತ್ರ ಬಚ್ಚಿಕೊಂಡು ಒಂದು ಪ್ಲಾನ್ ನ ಪ್ರಕಾರ ಡೋರಿಯನ್ಗೆ ಶೂಟ್ ಮಾಡ್ತಾನೆ. ಆದ್ರೆ ಏನ್ ಪ್ರಯೋಜನ, ಅವನು ಮಾಸ್ಕ್ ಹಾಕೊಂಡಿರೋದ್ರಿಂದ ಅವನ ಬಾಸ್ ಎಷ್ಟೇ ಬುಲೆಟ್ಸ್ ಫೈರ್ ಮಾಡಿದ್ರು ಕೂಡ ಅವನಿಗೆ ಏನು ಆಗೋದಿಲ್ಲ. ನಂತರ ಅವನಿಗೆ ಶೂಟ್ ಮಾಡಿರೋ ಒಂದು ಬುಲೆಟ್ಸ್ ನ ಬಾಯಿಗೆ ಹಾಕೊಂಡು ಒಂದು ಗನ್ನಿಂದ ಹೇಗೆ ಶೂಟ್ ಮಾಡ್ತೀವ ಅದೇ ರೀತಿ ಅವನ ಬಾಯಿ ಮುಖಾಂತರ ಬುಲೆಟ್ಸ್ ನ ಶೂಟ್ ಮಾಡಿ ಅವನ ಬಾಸ್ ನ ಸಾಯಿಸ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಇನ್ನೊಂದು ಕಡೆ ಸ್ಟ್ಯಾನ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ನ ಕರ್ಕೊಂಡು ಅವನ ನಾಯಿ ಜೊತೆಯಲ್ಲಿ ಈ ಕೆಸಿನೋ ಹತ್ರಕ್ಕೆ ಬರ್ತಾನೆ. ಸರ್ ನಾನು ಟೀನಾನ ಕಾಪಾಡೋದಕ್ಕೆ ಕ್ಲಬ್ ಒಳಗಡೆಗೆ ಹೋಗ್ತೀನಿ, ನಿಮ್ಗೆ ಬೇಕಾಗಿರೋ ಪೊಲೀಸ್ ಬೆಟಾಲಿಯನ್ ನ ಕರ್ಕೊಂಡು ಅಲ್ಲಿಗೆ ಬನ್ನಿ ಅಂತ ಸ್ಟ್ಯಾನ್ಲಿ ನಾಯಿನ ಆ ಕಾರಲ್ಲೇ ಬಿಟ್ಟು ಕ್ಲಬ್ ಒಳಗಡೆಗೆ ಹೋಗ್ತಾನೆ. ಡೋರಿಯನ್ನು ಆ ಕ್ಲಬ್ ನ ನಾಶ ಮಾಡಬೇಕು, ಬ್ಲಾಸ್ಟ್ ಮಾಡಬೇಕು ಅಂತ ಅನ್ಕೊಂಡು ಟೀನಾಗೆ ಒಂದು ಬಾಂಬ್ ನ ಸೆಟ್ ಮಾಡ್ತಾನೆ. ಸ್ಟ್ಯಾನ್ಲಿಗೆ ಆ ಕ್ಲಬ್ ಅಲ್ಲಿ ಅವನ ಫ್ರೆಂಡ್ ಆಗಿರೋ ಚಾರ್ಲಿನೂ ಕೂಡ ಕಾಣಿಸ್ತಾನೆ. ಅವನಿಗೆ ಒಂದು ಗನ್ ಕೊಟ್ಟು ಇಲ್ಲಿರೋ ಅಮಾಯಕ ಪ್ರಜೆಗಳನ್ನ ಸೇಫ್ ಆಗಿ ಆಚೆಗೆ ಕರ್ಕೊಂಡೋಗು, ನಂತರ ಇಲ್ಲಿಗೆ ನಿನಗೆ ಗೊತ್ತಿರೋ ಪೊಲೀಸ್ ಆಫೀಸರ್ ನ ಕರ್ಕೊಂಡ್ ಬಾ ಅಂತ ಹೇಳಿ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟ್ಯಾನ್ಲಿ ಇವನೊಬ್ಬನೇ ಅಲ್ಲಿರೋ ರೌಡಿಗಳ ಹತ್ರ ಹೋರಾಡ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಇವನ ಕರ್ಮ ಕೆಟ್ಟಿರಬೇಕು. ಡೋರಿಯನ್ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಸ್ಟ್ಯಾನ್ಲಿನ ನೋಡಿ ಅವನನ್ನ ಹಿಡ್ಕೊಂತಾನೆ. ಇನ್ನೊಂದು ಕಡೆ ಡೋರಿಯನ್ನು ಬಾಂಬ್ ನ ಸೆಟ್ ಮಾಡಿರ್ತಾನಲ್ಲ, ಇನ್ನ 10 ಮಿನಿಟ್ಸ್ ಅಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಇಲ್ಲಿಂದ ನಾವು ಹೋಗ್ಬೇಕು ಅಂತ ನೋಡ್ತಿರುವಾಗ ಟೀನಾ ಡೋರಿಯನ್ನ ಕರೆದು ನನಗೆ ಒಂದು ಕೊನೆ ಆಸೆ ಐತೆ, ಅದೇನಪ್ಪ ಅಂದ್ರೆ ನಿನ್ನನ್ನ ಕಿಸ್ ಮಾಡ್ಬೇಕು ಅಂತ ಅನ್ಕೊಂತಾ ಇದೀನಿ, ನನ್ನ ಕೊನೆ ಆಸೆನ ಈಡೇರಿಸು ಅಂತ ಹೇಳ್ತಾಳೆ. ಅಷ್ಟೇ ತಾನೆ ಅದ್ರಲ್ಲಿ ಏನೈತೆ ಅಂತ ಡೋರಿಯನ್ನು ಟೀನಾನ ಕಿಸ್ ಮಾಡೋದಕ್ಕೆ ಹೋಗ್ತಿರುವಾಗ ಈ ಮಾಸ್ಕ್ ಹಾಕೊಂಡಲ್ಲ, ನಾನು ನಿಜವಾದ ಡೋರಿಯನ್ನ ಕಿಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಟೀನಾ ಹೇಳೋದ್ರಿಂದ ಅವ್ನ ಹಾಕೊಂಡಿರೋ ಒಂದು ಮಾಸ್ಕ್ ನ ತೆಗೆದಾಕ್ಬಿಡ್ತಾನೆ. ಟೀನಾ ಸರಿಯಾಗಿರೋ ಟೈಮ್ ನ ನೋಡ್ಕೊಂಡು ಅವನ ಕೈಯಲ್ಲಿರೋ ಒಂದು ಮಾಸ್ಕ್ ನ ಓದಿತಾಳೆ. ಅದು ಗಾಲಿಯಲ್ಲಿ ಇದ್ದಾಗ ಸರಿಯಾಗಿ
ಸರಿಯಾಗಿ ಅದೇ ಟೈಮ್ಗೆ ಸ್ಟ್ಯಾನ್ಲಿಗೆ ಸಂಬಂಧಪಟ್ಟಿರೋ ನಾಯಿ ಬಂದು ಆ ಮಾಸ್ಕ್ ನ ಹಿಡ್ಕೊಳ್ಳುತ್ತೆ. ಅಲ್ಲಿರೋ ರೌಡಿಗಳು ಆ ಮಾಸ್ಕ್ ನ ಹಿಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ. ಆ ನಾಯಿ ಆ ಮಾಸ್ಕ್ ನ ಎತ್ಕೊಂಡು ಹೋಗ್ತಾ ಇರುವಾಗ ಬೈ ಮಿಸ್ ಆಗಿ ಆ ಮಾಸ್ಕ್ ಆ ನಾಯಿ ಫೇಸ್ಗೆ ಬೀಳುತ್ತೆ. ಇದರಿಂದ ಆ ನಾಯಿ ದ ಮಾಸ್ಕ್ ಡಾಗ್ ಆಗಿ ಕನ್ವರ್ಟ್ ಆಗುತ್ತೆ. ಆ ನಾಯಿ ಒಂದು ಕ್ರೂರವಾದ ಪ್ರಾಣಿ ತರ ಕನ್ವರ್ಟ್ ಆಗಿ ಆ ನಾಯಿಗೆ ಸಿಕ್ಕಿರೋ ಹತ್ರ ಕಚ್ಚಿ ಲಾಸ್ಟ್ ಗೆ ನಮ್ಮ ಹೀರೋ ಹತ್ರ ಹೋಗುತ್ತೆ. ಸ್ಟ್ಯಾನ್ಲಿ ಆ ನಾಯಿ ಹಾಕೊಂಡಿರೋ ಒಂದು ಮಾಸ್ಕ್ ನ ತೆಗಿತಾನೆ. ಸರಿಯಾಗಿ ಅದೇ ಟೈಮ್ಗೆ ಇನ್ನ ಸ್ವಲ್ಪ ಜನ ರೌಡಿಗಳು ಬಂದು ಕೈಯಲ್ಲಿರೋ ಮಾಸ್ಕ್ ಗೆ ಶೂಟ್ ಮಾಡ್ತಾರೆ. ಇದರಿಂದ ಆ ಮಾಸ್ಕ್ ಒಂದು ಪ್ಲೇಸ್ ಅಲ್ಲಿ ಹೋಗಿ ಬೀಳುತ್ತೆ. ಸ್ಟ್ಯಾನ್ಲಿ ಆ ಮಾಸ್ಕ್ ನ ಎತ್ಕೊಳ್ಳೋದಕ್ಕೆ ಹೋದಾಗ ಆ ರೌಡಿಗಳು ಅವ್ರ ಹತ್ರ ಇರೋ ಒಂದು ಗನ್ಸ್ ಇಂದ ನಾನ್ ಸ್ಟಾಪ್ ಆಗಿ ಶೂಟ್ ಮಾಡ್ತಾರೆ. ಅವರು ಲಾಸ್ಟ್ ಗೆ ಏನ್ ಅನ್ಕೊಂತಾರಪ್ಪ ಅಂದ್ರೆ ಸ್ಟ್ಯಾನ್ಲಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಗೆ ಸ್ಟ್ಯಾನ್ಲಿ ಆ ಮಾಸ್ಕ್ ನ ಹಾಕೊಂಡು ಆಚೆಗೆ ಬಂದು ಆಲ್ಮೋಸ್ಟ್ ಒಂದು 50 ಗನ್ಸ್ ನ ಎತ್ಕೊಂಡು ಆ ರೌಡಿಗಳನ್ನ ಶೂಟ್ ಮಾಡೋದಕ್ಕಂತ ಟ್ರೈ ಮಾಡ್ತಾನೆ. ಅವನು ಶೂಟ್ ಮಾಡೋದಕ್ಕೂ ಮೊದಲೇ ರೌಡಿಗಳು ಆ ಗನ್ಸ್ ನ ನೋಡಿ ಭಯ ಬಿದ್ದು ಅಲ್ಲಿಂದ ಓಡೋದಕ್ಕೆ ನಮ್ಗೆ ಗೊತ್ತಾಗುತ್ತೆ ಅವನ ಜೋಬಿಯಲ್ಲಿರೋ ಫೇಕ್ ಗನ್ಸ್ ಅವು ಅಂತ. ನಂತರ ದ ಮಾಸ್ಕ್ ಮ್ಯಾನು ಟೀನಾ ಹತ್ರಕ್ಕೆ ಹೋಗಿ ಟೀನಾನ ಬಿಡಿಸ್ತಾನೆ. ಆ ಬಾಂಬು ಇನ್ನ 30 ಸೆಕೆಂಡ್ಸ್ ಅಲ್ಲಿ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಆ ಬಾಂಬ್ ನ ಎತ್ಕೊಂಡು ಅವನು ನುಂಗಾಕ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮಾಸ್ಕ್ ನ ಹಾಕೊಂಡ್ರೆ ಅವನ ಬಾಡಿಗೆ ಹಿಂದ್ರಿಂದ ಹೊಡೆದ್ರು ಕೂಡ ಅವನಿಗೇನು ಆಗೋದಿಲ್ಲ. ಇದರಿಂದ ಆ ಬಾಂಬ್ ಅವನ ಹೊಟ್ಟೆಯಲ್ಲಿ ಬ್ಲಾಸ್ಟ್ ಆಗಿ ಅವನು ಕಬಾಬ್ ತಿಂದಿರೋ ಹಾಗೆ ಕರಗಿಸ್ಕೊಂಡ್ಬಿಡ್ತಾನೆ. ನಂತರ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಡೋರಿಯನ್ ಬಂದಾಗ ಅವನ ಹತ್ರ ಇರೋ ಮ್ಯಾಜಿಕಲ್ ಪವರ್ಸ್ ನ ಉಪಯೋಗ ಮಾಡ್ಕೊಂಡು ಅಲ್ಲಿರೋ ಒಂದು ನೀರಿಗೆ ಫ್ಲಶ್ ಆಡ್ ಮಾಡಿ ಆ ನೀರಲ್ಲಿ ಡೋರಿಯನ್ನು ಹೊಡ್ಕೊಂಡು ಹೋಗೋ ಹಾಗೆ ಮಾಡ್ತಾನೆ. ಚಾರ್ಲಿ ಪೊಲೀಸರ್ನ ಅಲ್ಲಿಗೆ ಕರ್ಕೊಂಡ್ ಬಂದು ಆ ಕ್ಲಬ್ ಅಲ್ಲಿರೋ ಅಮಾಯಕ ಪ್ರಜೆಗಳನ್ನ ಕಾಪಾಡ್ತಾರೆ. ಇನ್ನೊಂದು ಕಡೆ ಸೈಲೆಂಟ್ ಆಗಿ ನಮ್ಮ ಹೀರೋ ಟೀನಾನ ಹಾಕೊಂಡು ಈ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ನನ್ನನ್ನ ಜೈಲಿಗೆ ಹಾಕ್ತಾನೆ ಅಂತ ನಿಧಾನವಾಗಿ ಓಡೋಗ್ತಾ ಇರುವಾಗ ಆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಕ್ಲಬ್ ಅಲ್ಲಿ ಒಬ್ಬ ಮೇಲಾಧಿಕಾರಿ ಇರ್ತಾನೆ. ಸ್ಟ್ಯಾನ್ಲಿನ ಯಾಕೆ ನೀವು ಹಿಡ್ಕೊಂತ ಇರೋದು? ನಾನ್ ನೋಡಿದೀನಿ ಆ ಮಾಸ್ಕ್ ನ ಹಾಕೊಂಡಿದ್ದು ಡೋರಿಯನ್ನು. ಅವ್ನು ಇವಾಗಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮನ್ನೆಲ್ಲ ಕಾಪಾಡಿದ್ದು ಸ್ಟ್ಯಾನ್ಲಿನೇ. ನೀನು ಸ್ಟ್ಯಾನ್ಲಿನ ಅರೆಸ್ಟ್ ಮಾಡಬೇಡ ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಹೇಳ್ತಾನೆ. ಇದರಿಂದ ಸ್ಟ್ಯಾನ್ಲಿ ಬಚಾವಾಗೋಗ್ಬಿಡ್ತಾನೆ. ಈ ಮೂವಿ ಲಾಸ್ಟ್ ಅಲ್ಲಿ ಸ್ಟ್ಯಾನ್ಲಿ, ಟೀನಾ ಹಾಗೆ ಚಾರ್ಲಿ ಮೂವರು ಕಾರಲ್ಲಿ ಹೋಗ್ತಾ ಇರುವಾಗ ಒಂದು ಬ್ರಿಡ್ಜ್ ಹತ್ರ ನಿಂತ್ಕೊಂತಾರೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋಗೆ ಆ ಮಾಸ್ಕ್ ನ ನೆಕ್ಸ್ಟ್ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಅವನ್ಗೆ ಯಾವ ನದಿ ಹತ್ರ ಆ ಮಾಸ್ಕ್ ಸಿಕ್ಕಿರುತ್ತೋ ಆ ನದಿ ಹತ್ರಕ್ಕೆ ಬಂದು ಆ ಮಾಸ್ಕ್ ನ ಬಿಸಾಕ್ಬಿಡ್ತಾನೆ. ಟೀನಾಗೆ ಪ್ರಪೋಸ್ ಮಾಡಿ ಆ ಹುಡುಗಿನ ಕಿಸ್ ಮಾಡ್ತಾ ಇರುವಾಗ ಇನ್ನೊಂದು ಕಡೆ ಚಾರ್ಲಿ ಆ ಮಾಸ್ಕ್ ನ ನಾನ್ ಎತ್ಕೊಂತೀನಿ ಅಂತ ನದಿಗೆ ಧುಮುಕ್ತಾನೆ. ಅವನ ಫ್ರೆಂಡ್ ಆ ಮಾಸ್ಕ್ ನ ಎತ್ಕೊಳ್ಳೋದಕ್ಕೂ ಮೊದ್ಲೇ ನಮ್ಮ ಹೀರೋ ಸಾಕ್ತಾ ಇರೋ ನಾಯಿ ಇರುತ್ತಲ್ಲ ಅದು ಆ ಮಾಸ್ಕ್ ನ ಎತ್ಕೊಳ್ಳುತ್ತೆ. ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಮೂವಿ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿರೋ ಮೂವಿ ಅಬ್ರಹಂ ಲಿಂಕನ್ ವ್ಯಾಂಪೈರ್ ಹಂಟರ್ ಅಂತ 2012 ಅಲ್ಲಿ ರಿಲೀಸ್ ಆಗಿರೋದು. ಈ ಮೂವಿ ನಿಮ್ಗೆ ಬೇಕು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ದ ಮಾಸ್ಕ್ ಮೂವಿಗೆ ಪಾರ್ಟ್ 2 ಐತೆ. ಆ ಮೂವಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ಎರಡು ಮೂವಿಗಳಲ್ಲಿ ಯಾವ್ದಕ್ಕೆ ಜಾಸ್ತಿ ಕಮೆಂಟ್ಗಳು ಬಂದಿದ್ರೆ ನೆಕ್ಸ್ಟ್ ಅದೇ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.